ಇದು ಟೇಬಲ್ ಶಿವಾಂಶ್ ಖುರಾನಾಗೆ ರಿಸರ್ವ್ ಮಾಡಲಾಗಿದೆ. ನೀವು ಇಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ವೇಟರ್ ಅವಳ ಮುಂದೆ ಕೈ ಜೋಡಿಸಿದ. ನಮ್ಮ ಆಹಾರವನ್ನು ತನ್ನಿ ಬಸ್. ನಿಮ್ಮ ಶಿವಾಂಶ್ ಖುರಾನಾವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಅವಳು ಲಾಪರವಾಹಿಯಿಂದ ಶಾನ್ನಿಂದ ಅಲ್ಲಿ ಕುಳಿತಿದ್ದಳು. ಶಿವಾಂಶ್ ಖುರಾನಾದ ವ್ಯವಹಾರ ಸಭೆಗಳ ಸಮಯದಲ್ಲಿ ಸಣ್ಣ ತಡೆಯು ಸಹಿಸಲಾಗದು ಎಂಬುದರ ಬಗ್ಗೆ ಅರಿವಿಲ್ಲದೆ. ಆಗ ಅವನು ವಿದೇಶಿ ಪ್ರತಿನಿಧಿಗಳೊಂದಿಗೆ ರೆಸ್ಟೋರೆಂಟ್ಗೆ ಬಂದಾಗ ಕಾಲೇಜು ಯೂನಿಫಾರಂನಲ್ಲಿ ಕೆಲವು ಹುಡುಗಿಯರು ತನ್ನ ಸ್ಥಳದಲ್ಲಿ ಕುಳಿತಿರುವುದನ್ನು ನೋಡಿ ಮುಷ್ಟಿಗಳನ್ನು ಬಿಗಿದನು. ಮ್ಯಾನೇಜರ್ 2 ನಿಮಿಷಗಳಲ್ಲಿ ನಿಮ್ಮ ಈ ಥರ್ಡ್ ಕ್ಲಾಸ್ ಅತಿಥಿಗಳನ್ನು ರೆಸ್ಟೋರೆಂಟ್ನಿಂದ ಹೊರಹಾಕಿ. ಇಲ್ಲದಿದ್ದರೆ ಅವನ ಧಾರೆಯ ಮೇಲೆ ನೈನಾದ ಕಣ್ಣುಗಳು ತೇವವಾದವು. ದೇವರು ಮಾಡಲಿ ನಿಮಗೆ ನಾಯಿ ಕಚ್ಚಲಿ ಶ್ರೀಮಂತರ ಮಗ. ತನ್ನ ಜಮಾ ಬಂಡವಾಳದಿಂದ ಮೊದಲ ಬಾರಿಗೆ 5 ಸ್ಟಾರ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಲು ಬಂದಿದ್ದಳು. ನೈನಾದ ನೋಟ್ ಓದುತ್ತಾ ಶಿವಾಂಶ್ ಖುರಾನಾದ ಕಠಿಣ ಮುಖದಲ್ಲಿ ಮೊದಲ ಬಾರಿಗೆ ನಗು ಬಂದಿತು. 5 ಸ್ಟಾರ್ ರೆಸ್ಟೋರೆಂಟ್ಗೆ ಪ್ರವೇಶಿಸುತ್ತಿದ್ದಂತೆಯೇ ಅವಳು ಮಜೆಯಿಂದ ತನ್ನ ಉದ್ದವಾದ ಕೂದಲಿನ ಜಡೆಯನ್ನು ಹೆಗಲ ಮೇಲೆ ಹಾಕಿ ಹೆಗಲುಗಳನ್ನು ಎತ್ತಿ ಕಣ್ಣುಗಳನ್ನು ಸುತ್ತಿ ಒಳಗೆ ಬಂದಳು. ಇದು ನಿಜವಾಗಿಯೂ ಅವಳು ಜೀವನದಲ್ಲಿ ಮೊದಲ ಬಾರಿಗೆ ಯಾವುದೇ ಭವ್ಯ 5 ಸ್ಟಾರ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಲು ಬಂದಿದ್ದಳು. ಸ್ನೇಹ ಮತ್ತು ರಶ್ಮಿಯೊಂದಿಗೆ, ಮತ್ತು ಇದಕ್ಕಾಗಿ ಅವಳು ಕಳೆದ ಹಲವಾರು ತಿಂಗಳುಗಳಿಂದ ಹಣ ಸಂಗ್ರಹಿಸುತ್ತಿದ್ದಳು. ಇದು ತುಂಬಾ ದೊಡ್ಡದು. ನಮ್ಮ ಔಕಾತಿನಿಂದಲೂ ಹೊರಗೆ. ಬನ್ನಿ ಬೇರೆ ಯಾವುದಾದರೂ ಸ್ಥಳದಿಂದ ತಿನ್ನೋಣ. ಸ್ನೇಹ ನಿಧಾನವಾಗಿ ಅವಳ ಹೆಗಲ ಮೇಲೆ ಓರೆಯಾಗಿ ಹೇಳಿದಳು. ಅವಳು ಈಶಾನೋ ಬೆಪರ್ವಾಹಿಯಿಂದ ತನ್ನ ಲಡ್ ಅನ್ನು ಕಿವಿಯ ಹಿಂದೆ ಮಾಡಿದಳು. ಇಲ್ಲ, ನಮ್ಮ ಜೇಬು ಬೆಚ್ಚಗಿರುವಾಗ ಚಿಂತೆಯೇನು ಬೇಕು? ಅವರಿಬ್ಬರ ಕೈ ಹಿಡಿದು ಒಳಗೆ ಪ್ರವೇಶಿಸಿದಳು. ದೊಡ್ಡ ದೊಡ್ಡ ಮುಖಗಳು ಅದರ ಮೇಲೆ ಗರ್ವ ಹರಡಿತ್ತು. ಭವ್ಯ ಬಟ್ಟೆಗಳು, ಇಲ್ಲಿಂದ ಅಲ್ಲಿಗೆ ಸುತ್ತುವ ವೇಟರ್ಗಳು ಹಾಗೆ ಕಾಣುತ್ತಿತ್ತು. ಅವಳು ಯಾವುದೋ ಭವ್ಯ ಅರಮನೆಯಲ್ಲಿರುವಂತೆ. ಜೀವನದಲ್ಲಿ ಒಮ್ಮೆ ಅವಳ ತಂದೆ 5 ಸ್ಟಾರ್ ರೆಸ್ಟೋರೆಂಟ್ನಲ್ಲಿ ಊಟ ತಿನ್ನಿಸಲು ಕರೆತಂದಿದ್ದರು. ಅವಳು ಚಿಕ್ಕವಳಾಗಿದ್ದಾಗ ಮತ್ತು ಈಗ ಸ್ನೇಹ ಮತ್ತು ರಶ್ಮಿಯೊಂದಿಗೆ ಬಂದಿದ್ದಳು ಸ್ವತಃ. ಒಂದು ಭವ್ಯ ಟೇಬಲ್ನ ಬಳಿ ಹಾದು ಹೋಗುತ್ತಾ ಅವಳು ಧಡಾಂನಿಂದ ಕುರ್ಚಿ ಎಳೆದು ಕುಳಿತಳು. ಇದು ಚೆನ್ನಾಗಿದೆ. ಎಷ್ಟು ಸುಖವಿದೆ. ಯಾವಾಗಲೂ ತನ್ನ ನಟಖಟ್ ಶೈಲಿಯಲ್ಲಿ ಕುರ್ಚಿಯ ಬೆನ್ನಿಗೆ ಒರಗಿ ಅವಳು ತುಟಿಗಳನ್ನು ಹೊರಗೆ ತಳ್ಳಿದಳು. ಅವಳ ವರ್ತನೆಗಳನ್ನು ನೋಡಿ ಬೇಡವೆಂದರೂ ಸ್ನೇಹ ಮತ್ತು ರಶ್ಮಿಯೂ ಕುಳಿತುಕೊಳ್ಳಬೇಕಾಯಿತು. ಕನಿಷ್ಠ ಕೇಳಿ ನೋಡುತ್ತಿದ್ದರೆ ಅವರಿಬ್ಬರೂ ನಿಜವಾಗಿಯೂ ಮೊದಲ ಬಾರಿಗೆ ಇಲ್ಲಿಗೆ ಬಂದು ಸಾಕಷ್ಟು ಹೆದರುತ್ತಿದ್ದರು. ಅವರಿಗೆ ಹೋಲಿಸಿದರೆ ಅವಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ನಲ್ಲಿ ಕುಳಿತಿದ್ದಳು. ನಂತರ ಅವಳು ಬೆರಳಿನಿಂದ ಹತ್ತಿರ ನಿಂತಿದ್ದ ವೇಟರನ್ನು ತನ್ನ ಕಡೆಗೆ ಸೂಚಿಸಿದಳು. ಇದು ನಿಜವಾಗಿಯೂ ದೇಹದ ಮೇಲೆ ಉತ್ತಮ ಬಟ್ಟೆಗಳು ಮತ್ತು ವ್ಯಕ್ತಿತ್ವದಲ್ಲಿ ಹಣದ ಹೊಳಪು ಇಲ್ಲದಿದ್ದರೆ ಸುತ್ತಮುತ್ತಲಿನವರು ಗಮನ ಕೊಡುವುದಿಲ್ಲ. ವೇಟರ್ ಒಂದು ಬ್ಯುಸಿ ನೋಟವನ್ನು ಅವಳ ಮೇಲೆ ಹಾಕಿ ನಂತರ ಅವರ ಬಳಿ ಬಂದನು. ಅವಳು ಏನಾದರೂ ಹೇಳುವ ಮೊದಲು ವೇಟರ್ ಆದರದಿಂದ ತಲೆ ಬಾಗಿಸಿ ತನ್ನ ಮಾತನ್ನು ಹೇಳಿದನು. ದಯವಿಟ್ಟು ನೀವು ಬೇರೆ ಟೇಬಲ್ಗೆ ಹೋಗಿ. ಇದು ಶಿವಾಂಶ್ ಖುರಾನಾಗೆ ರಿಸರ್ವ್ ಆಗಿದೆ. ಅವಳು ಬೆನಿಯಾದಿಂದ 2 ಮೊಣಕೈಗಳನ್ನು ಟೇಬಲ್ ಮೇಲೆ ಇಟ್ಟು ಗದ್ದದ ಕೆಳಗೆ ಕೈ ಹಾಕಿ ಕುಳಿತಳು. ಏಕೆ? ಶಿವಾಂಶ್ ಖುರಾನಾ ಸಾಹೇಬ್ ಡಾಲರ್ಗಳನ್ನು ಕೊಡುತ್ತಾರೆ ಮತ್ತು ನಮ್ಮ ಬಳಿ ಭಾರತದ ಕರೆನ್ಸಿ ಇದೆ. ಅಭ್ಯಾಸದಂತೆ ತನ್ನ ದೊಡ್ಡ ದೊಡ್ಡ ಕಣ್ಣುಗಳನ್ನು ಸುತ್ತಿ ಅವಳು ವೇಟರ್ನ ಪ್ರಾಣವನ್ನು ತೆಗೆಯುವಂತೆ ಕಾಣುತ್ತಿದ್ದಳು. ಆದರೆ ಅವನು ಇನ್ನೂ ತನ್ನ ಮಾತಿನ ಮೇಲೆ ನಿಂತಿದ್ದನು. ದಯವಿಟ್ಟು ಕ್ಷಮಿಸಿ, ನನ್ನ ಮಾತು ಅರ್ಥವಾಗುತ್ತಿಲ್ಲ ಮ್ಯಾಮ್. ಅವನು ನಗರದ ಅತ್ಯಂತ ಪ್ರಸಿದ್ಧ ವ್ಯವಹಾರಿಯಾಗಿದ್ದಾನೆ ಮತ್ತು ನೀವು ಇಲ್ಲಿ ಕುಳಿತಿರುವುದು ಅವನಿಗೆ ಒಂದು ಕಣ್ಣಿಗೂ ಇಷ್ಟವಾಗುವುದಿಲ್ಲ. ವೇಟರ್ ಅವರ ಬಗ್ಗೆ ಚೆನ್ನಾಗಿ ತಿಳಿದಿದ್ದನು. ಆದ್ದರಿಂದ ಕೇವಲ ತನ್ನ ಕೆಲಸವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವನು ಇಷ್ಟು ಉದ್ದವಾದ ವಿವರಣೆಯನ್ನು ನೀಡಿದನು. ಆದರೆ ಆ ಹುಡುಗಿಯ ಮೇಲೆ ಸ್ವಲ್ಪವೂ ಪರಿಣಾಮವಾಗಲಿಲ್ಲ. ಬನ್ನಿ ಇಲ್ಲಿಂದ ಹೊರಡೋಣ. ನನಗೆ ಮೊದಲೇ ಹೆದರಿಕೆಯಾಗುತ್ತಿತ್ತು. ಸ್ನೇಹ ಈಗಾಗಲೇ ಭಯಪಡುವ ಸ್ವಭಾವದವಳು ಈ ಸಮಯದಲ್ಲೂ ಹೆದರುತ್ತಿದ್ದಳು. ಶಿವಾಂಶ್ ಖುರಾನಾ ಸ್ವತಃ ನಿಮಗೆ ಹೇಳಿದರೆ ಅವನ ಲಹಜದಲ್ಲಿ ಏನೋ ಇತ್ತು. ವೇಟರ್ ಕೂಡ ಒಂದು ಕ್ಷಣಕ್ಕೆ ಆಶ್ಚರ್ಯಚಕಿತನಾದನು. ಮುಂದಿನ ಕ್ಷಣದಲ್ಲಿ ಅವನು ಮತ್ತೆ ಹೇಳಿದನು, ದಯವಿಟ್ಟು ಮ್ಯಾಮ್ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಆದರೆ ಈಗಾಗಲೇ ಅವಳನ್ನು ನಿರ್ಲಕ್ಷಿಸಿ ಅವಳು ಮೆನು ಕಾರ್ಡ್ ಎತ್ತಿಕೊಂಡಿದ್ದಳು. ಹೌದು, ನಾನು ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಮೊದಲು ನೀವು ನನ್ನ ಆರ್ಡರ್ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಶಿವಾಂಶ್ ಖುರಾನಾ ಬರುವ ಮೊದಲೇ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಜಿದ್ದು ಮಾಡುವುದನ್ನು ಅವಳಿಂದ ಕಲಿಯಬೇಕು. ಇಂದಿನವರೆಗೆ ಏನೇ ಜಿದ್ದು ಮಾಡಿದರೂ ತನ್ನ ನಟಖಟ್ ಶೈಲಿಯಲ್ಲಿ ಅದನ್ನು ಪೂರೈಸಿದಳು. ಆದರೆ ಅವಳಿಗೆ ತಿಳಿದಿರಲಿಲ್ಲ ಇಂದಿನ ಜಿದ್ದು ಅವಳ ಮೇಲೆ ವಿರುದ್ಧವಾಗಿ ಬೀಳಲಿದೆ ಎಂದು. ಇಂದು ಅವಳು ಯಾವ ವ್ಯಕ್ತಿಯೊಂದಿಗೆ ಪಂಗ ತೆಗೆದುಕೊಳ್ಳಲು ಯೋಚಿಸುತ್ತಿದ್ದಳೋ ಅವನು ಸಾಮಾನ್ಯ ವ್ಯಕ್ತಿಯಲ್ಲ.
ಬದಲಿಗೆ ಅವಳ ಸಂಪೂರ್ಣ ಪ್ರಪಂಚವನ್ನು ಅಲ್ಲಾಡಿಸಬಹುದು. ಆದರೆ ಆ ಸಮಯಕ್ಕೆ ಇದು ಕೇವಲ ಅವಳಿಗೆ ಒಂದು ಆಟವಾಗಿತ್ತು ಮತ್ತು ವೇಟರ್ಗೆ ಬೇಡವೆಂದರೂ ಮೌನವಾಗಿ ಆರ್ಡರ್ ತೆಗೆದುಕೊಳ್ಳಬೇಕಾಯಿತು. ಸ್ವಲ್ಪ ಸಮಯದಲ್ಲೇ ಅವರು ಆಹಾರವನ್ನು ಸರ್ವ್ ಮಾಡಿದರು. ಆಹಾರವನ್ನು ಇಟ್ಟ ನಂತರ ಅವನು ಹಿಂದಕ್ಕೆ ಸರಿಯುತ್ತಿದ್ದಾಗ ಅವಳು ಮತ್ತೆ ವೇಟರ್ನು ಕರೆದಳು. ನಾವು ಹೋದ ನಂತರ ಶಿವಾಂಶ್ ಖುರಾನಾ ಏನಾದರೂ ಹೇಳಿದರೆ ಅವರಿಗೆ ತಿಳಿಸಿ, ನಾನು ಅವರ ಫಿಯಾನ್ಸೆಯಿಮ್ಸ್ ಊಟ ಮಾಡಲು ಬಂದಿದ್ದೆ ಎಂದು. ಅವರ ರಿಸರ್ವ್ ಟೇಬಲ್ ಮೇಲೆ ಅವನು ಸ್ವಲ್ಪ ಸಮಯ ಆಶ್ಚರ್ಯದಿಂದ ನೋಡುತ್ತಾ ಇದ್ದು ನಂತರ ತಲೆ ಬಾಗಿಸಿ ಹಿಂದಕ್ಕೆ ತಿರುಗಿದನು. ಇದು ಅವನ ಕೆಲಸವಲ್ಲ, ಮಾತನ್ನು ಹೆಚ್ಚಿಸುವುದು. ಅವರು ವೃತ್ತಿಪರ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಯಾರಿಗೂ ತಿಳಿದಿರಲಿಲ್ಲ ಮುಂದಿನ 20 ನಿಮಿಷಗಳಲ್ಲಿ ಬರುವ ವ್ಯಕ್ತಿ ಈ ಸಂಪೂರ್ಣ ರೆಸ್ಟೋರೆಂಟ್ನಲ್ಲಿ ಹಂಗಾಮ ಮಾಡುವನು ಎಂದು. ದೊಡ್ಡ ಮಜೆಯಿಂದ ತನ್ನ ಸ್ವಾದಿಷ್ಟ ಆಹಾರವನ್ನು ಎಂಜಾಯ್ ಮಾಡುತ್ತಾ ಅವಳು ಪೂರ್ಣ ರೀತಿಯಲ್ಲಿ ಸ್ನೇಹ ಮತ್ತು ರಶ್ಮಿಯೊಂದಿಗೆ ಮಾತುಗಳಲ್ಲಿ ಮುಳುಗಿದ್ದಳು. ಸ್ವಲ್ಪ ಹಿಂದಿನ ಭಯ ಈಗ ಮುಗಿದಿತ್ತು. ಅವರಿಗೆ ಅನಿಸುತ್ತಿತ್ತು ಇದು ಕೇವಲ ಒಂದು ಸಾಮಾನ್ಯ ವಿಷಯವಾಗಿತ್ತು ಎಂದು. ಆದರೆ ಆಗ ಅವನು ಮುಖ್ಯ ಗೇಟ್ನಿಂದ ಒಳಗೆ ಪ್ರವೇಶಿಸಿದನು. ಎಷ್ಟೋ ಜನರು ತಿರುಗಿ ಅವನನ್ನು ನೋಡಿದರು. ಯಾವಾಗಲೂ ಭವ್ಯ ವ್ಯಕ್ತಿತ್ವದೊಂದಿಗೆ ಜೊತೆಯಲ್ಲಿ 2 ಗಾರ್ಡ್ಗಳು ಮತ್ತು ಅವನ ವಿದೇಶಿ ಪ್ರತಿನಿಧಿಗಳು. ಭವ್ಯ ಬಟ್ಟೆಗಳು, ಹಣದ ರಬಾಬ್ ಅವನ ನಡೆಯಿಂದ ಹೊಳೆಯುತ್ತಿತ್ತು. ತೀಕ್ಷ್ಣ ನಕ್ಷೆಗಳು, ಹೊಳೆಯುವ ಕಣ್ಣುಗಳು ಮತ್ತು ಮೂಗಿನ ಮೇಲೆ ಕುಳಿತಿದ್ದ ಗರ್ವ. ಅವನು ಯಾರನ್ನಾದರೂ ಸೋಲಿಸಬಹುದು. ಅವನು ಮೊದಲ ವ್ಯಕ್ತಿಯಾಗಿ ಒಳಗೆ ಪ್ರವೇಶಿಸಿದನು ಮತ್ತು ಅಲ್ಲಿನ ಮ್ಯಾನೇಜರ್ ಸ್ವತಃ ಸ್ವಾಗತಕ್ಕೆ ಬರಬೇಕಾಯಿತು. ಆದರೆ ಟೇಬಲ್ನಿಂದ ಕೆಲವು ಹೆಜ್ಜೆಗಳ ದೂರದಲ್ಲಿ ಎಲ್ಲರೂ ನಿಲ್ಲಬೇಕಾಯಿತು ಮತ್ತು ಮ್ಯಾನೇಜರ್ ಕ್ಷಮೆಯನ್ನು ಕೇಳುವ ನೋಟಗಳಿಂದ ಹಿಂದಕ್ಕೆ ನೋಡಿದನು. ಈ ಸಮಯದಲ್ಲಿ ಅವನ ಸ್ವಂತ ಗಂಟಲು ಒಣಗುತ್ತಿತ್ತು. ಅವನ ಸ್ವಂತ ಸಿಬ್ಬಂದಿ ಇಷ್ಟು ದೊಡ್ಡ ತಪ್ಪನ್ನು ಹೇಗೆ ಮಾಡಬಹುದು? ಅವನಿಗೆ ಅಂದಾಜು ಇರಲಿಲ್ಲ. ಆದರೆ ಇದೆಲ್ಲ ನಂತರದ ಮಾತು. ಅವನು ಶಿವಾಂಶ್ ಖುರಾನಾದ ಕೋಪದ ನೋಟಗಳನ್ನು ಅನುಭವಿಸಿದ್ದನು. ಆದ್ದರಿಂದ ತಕ್ಷಣವೇ ಅವರನ್ನು ಇನ್ನೊಂದು ಟೇಬಲ್ ಕಡೆಗೆ ತಿರುಗಿಸಬೇಕಾಯಿತು. ನಾನು ಈ ಮಾತಿನ ಅರ್ಥವನ್ನು ಅರ್ಥಮಾಡಿಕೊಳ್ಳಬಹುದೇ ಮಿಸ್ಟರ್ ನರೇಂದ್ರ? ಚಬಾ ಮಾಡಿ ಹೇಳುತ್ತಾ ಅವನು ಮ್ಯಾನೇಜರ್ನು ಕರೆದನು. ಎಲ್ಲರಿಗೂ ಕ್ಷಮೆ ಕೇಳಿದ ನಂತರ ಅವನು ಕೇವಲ ಈ ಮಾತಿಗಾಗಿ ಎದ್ದಿದ್ದನು. ಈ ಮಾತು ಅವನ ಅಹಂಕಾರದ ಮೇಲೆ ಗಾಯದಂತೆ ಬಿದ್ದಿತು. ಕೆಲವು ಹುಡುಗಿಯರು ಆ ಟೇಬಲ್ ಮೇಲೆ ಕುಳಿತಿದ್ದ ಅತಿಥಿಗಳಾಗಿದ್ದರು. ಅದರ ಬಗ್ಗೆ ಹಿಂದೆ ನಿಂತಿದ್ದ ಮ್ಯಾನೇಜರ್ ಹೇಳುತ್ತಿದ್ದನು ಮತ್ತು ಅವನು ಕೇಳಿದ್ದನು. ಅವನ ಮುಂದೆ ನೋಡಿ. ಮ್ಯಾನೇಜರ್ ಚೆನ್ನಾಗಿ ಹೆದರಿದನು. ನಾನು ತುಂಬಾ ಕ್ಷಮೆ ಬಯಸುತ್ತೇನೆ ಸರ್. ಆದರೆ ಹುಡುಗಿಯ ಅಸಭ್ಯತೆಯ ಕಾರಣದಿಂದ ಇಂತಹ ತಪ್ಪು ಆಯಿತು. ಮುಂದೆ ಇಂತಹದ್ದು ಆಗುವುದಿಲ್ಲ. ಆದರೆ ಅವನು ಹಾಗೆ ಒಬ್ಬ ವ್ಯಕ್ತಿಯಾಗಿದ್ದನು. ಮುಂದೆ ಅವಕಾಶವನ್ನು ಬಿಡುವುದಿಲ್ಲ. ಎಂದಿಗೂ ಇಲ್ಲ. ಅವನಿಗೆ ಏನು ಬೇಕಾಗಿತ್ತೋ ಅದು ಈಗಲೇ ಬೇಕಾಗಿತ್ತು. ಮತ್ತು ಅಲ್ಲಿ ಊಟ ಮಾಡುತ್ತಿದ್ದ ಹುಡುಗಿಯರು ಬರುತ್ತಿರುವ ವ್ಯಕ್ತಿಯ ಕಡೆಗೆ ನೋಡಲು ಪ್ರಾರಂಭಿಸಿದರು. ಸ್ನೇಹ ಮತ್ತು ರಶ್ಮಿಯ ಊಟವೇ ಗಂಟಲಲ್ಲಿ ಸಿಕ್ಕಿಹಾಕಿಕೊಂಡಿತು. ಅವರಿಗೆ ಅರ್ಥವಾಗಿತ್ತು, ಇದು ಅದೇ ವ್ಯಕ್ತಿ. ಅವರು ಯಾವ ಟೇಬಲ್ ಮೇಲೆ ಕುಳಿತಿದ್ದಾರೋ. ಆದರೆ ಮುಂದೆ ಕುಳಿತಿದ್ದ ಹುಡುಗಿ ಅತ್ಯಂತ ಇತ್ಮಿನಾನ್ನಿಂದ ತಿನ್ನುತ್ತಿದ್ದಳು. ಬಹುಶಃ ಮ್ಯಾನೇಜರ್ ಅದೇ ಬಗ್ಗೆ ಮಾತನಾಡುತ್ತಿದ್ದನು. ಆಗ ಆ ಬಿಳಿ ಬಣ್ಣದ ವ್ಯಕ್ತಿ ತಿರುಗಿ ಆ ಹುಡುಗಿಯನ್ನು ನೋಡಲು ಪ್ರಾರಂಭಿಸಿದನು. ಕೋಪದಿಂದ ದಿಟ್ಟಿಸುವ ನೋಟಗಳಿಂದ ಅವಳನ್ನು ನೋಡಿದ ನಂತರ ಗರ್ವದ ಲಹಜದಲ್ಲಿ ಏನೋ ಹೇಳಿದನು. ಮ್ಯಾನೇಜರ್ ಸ್ವತಃ ಅವರ ಟೇಬಲ್ವರೆಗೆ ಬರಬೇಕಾಯಿತು. ನೀವು ಹೋಗಬಹುದು, ಟೇಬಲ್ ಅನ್ನು ಖಾಲಿ ಮಾಡಿ. ಅವನ ಲಹಜ ಸ್ವಲ್ಪ ತಣ್ಣಗಿತ್ತು. ಪ್ರತಿಯೊಂದು ಸ್ಥಳದಲ್ಲೂ ಹಣವಂತರ ಔಕಾತು ಇರುತ್ತದೆ. ಮ್ಯಾನೇಜರ್ ವೇಟರ್ಗೆ ಹೇಳಿದನು, ಅವರ ಮುಂದೆ ಇಟ್ಟಿರುವ ಆಹಾರವನ್ನು ತೆಗೆದುಹಾಕಿ ಮತ್ತು ಮತ್ತೆ ಈ ಹುಡುಗಿಯರು ಇಲ್ಲಿ ಕಾಣಿಸಬಾರದು. ಇದು ಎಷ್ಟು ಕಡಿಮೆ ಅವಮಾನವಾಗಿತ್ತು. ಸ್ನೇಹ ಮತ್ತು ರಶ್ಮಿ ತಕ್ಷಣವೇ ಕುರ್ಚಿಯಿಂದ ಎದ್ದರು. ಆದರೆ ಅವಳು ಪೂರ್ಣ ಹಕ್ಕಿನಿಂದ ಮ್ಯಾನೇಜರ್ನ ಕಣ್ಣುಗಳಲ್ಲಿ ನೋಡುತ್ತಿದ್ದಳು. ನಾನು ಕೇಳಬಹುದೇ, ಇದು ಯಾವ ಅಸಭ್ಯತೆ? ಆದರೂ ಅವನು ಮೀಟಿಂಗ್ನಲ್ಲಿ ವ್ಯಸ್ತನಾಗಿದ್ದನು. ಆದರೆ ಕೆಲವು ಹೆಜ್ಜೆಗಳ ದೂರದಲ್ಲಿ ನಿಂತಿದ್ದ ಹುಡುಗಿಯ ಧ್ವನಿ ಮತ್ತು ಲಹಜ ಸ್ಪಷ್ಟವಾಗಿ ಅವನ ಕಿವಿಗಳವರೆಗೆ ತಲುಪುತ್ತಿತ್ತು. ಯಾರ ಬಳಿ ಹಣವಿದೆಯೋ ಅದು ಅವನಿಗಾಗಿ. ಹಣವಂತರ ಪಾದಗಳನ್ನು ನೆಕ್ಕುವವರು ನೀವೆಲ್ಲರೂ. ಅವರೊಳಗೆ ಮಾನವೀಯತೆ ಸತ್ತುಹೋಗಿದೆ. ಕೆಲವು ಜನರು ತಿರುಗಿ ಅವರನ್ನು ನೋಡಲು ಪ್ರಾರಂಭಿಸಿದರು. ಮ್ಯಾನೇಜರ್ ಮಾತನ್ನು ಉದ್ದ ಮಾಡಲಿಲ್ಲ. ಅವನು ಅಲ್ಲಿಂದ ಹಿಂದಕ್ಕೆ ತಿರುಗಿ ಅವರಿಗೆ ಹೋಗಲು ಹೇಳಿದನು. ಅವಮಾನದ ಅನುಭವದಿಂದ ಅವಳ ಬಣ್ಣ ಕೆಂಪಾಗಿತ್ತು. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಅವಳು ಹೊರಗಿನ ಕಡೆಗೆ ಮುನ್ನಡೆಯಲು ಪ್ರಾರಂಭಿಸಿದಳು. ಆದರೆ ಆಗ ಅವಳು ನಿಂತು ಹಿಂದಿನ ಕಡೆಗೆ ಹೆಜ್ಜೆಗಳನ್ನು ತೆಗೆದುಕೊಂಡಳು. ಸ್ನೇಹ ಮತ್ತು ರಶ್ಮಿ ಅವಳನ್ನು ತಡೆಯುತ್ತಾ ಉಳಿದರು. ಆದರೆ ಮುಂದಿನ ಕ್ಷಣದಲ್ಲಿ ಅವಳು ಶಿವಾಂಶ್ ಖುರಾನಾದ ತಲೆಯ ಮೇಲೆ ನಿಂತಿದ್ದಳು. ಅವನು ತಿರುಗಿ ಅಹಂಕಾರದಿಂದ ಆ ಸಣ್ಣ ಹುಡುಗಿಯನ್ನು ನೋಡಿದನು. ಅವಳು ಹಲ್ಲುಗಳನ್ನು ಕಚ್ಚುತ್ತಾ ಆ ಸುಂದರ ಪುರುಷನನ್ನು ನೋಡುತ್ತಿದ್ದಳು. ಜೀರ್ಣವಾಗುತ್ತಿಲ್ಲವೇ ನಿಮಗೆ? ಜೀವನದಲ್ಲಿ ಮೊದಲ ಬಾರಿಗೆ ಯಾರಾದರೂ ಉತ್ತಮ ಆಹಾರವನ್ನು
ಕುತ್ತಿಗೆಯನ್ನು ತಿನ್ನುತ್ತಿದ್ದರೆ ಅವರಿಗೆ ತಿನ್ನಲು ಬಿಡಿ. ಅವಳು ಹೇಳುತ್ತಿದ್ದ ರೀತಿಯಲ್ಲಿ ಇದು ಈಶ್ವರನಿಗೆ ಕೃತಜ್ಞತೆ. ವಿದೇಶಿ ಅತಿಥಿಗಳು ಅವಳ ಮಾತನ್ನು ಅರ್ಥಮಾಡಿಕೊಳ್ಳಲಿಲ್ಲ. ಇಲ್ಲದಿದ್ದರೆ ಶಿವಾಂಶ್ ಖುರಾನ ಅವಳನ್ನು ಇಲ್ಲಿಯೇ ನಿಂತಲ್ಲೇ ಮುಗಿಸುತ್ತಿದ್ದನು. ಮತ್ತು ಈ ಸಮಯದಲ್ಲೂ ಅವನು ಸ್ವಲ್ಪ ನಗುತ್ತಾ ಕುತ್ತಿಗೆಯನ್ನು ತಿರುಗಿಸಿ ಅವಳನ್ನು ನೋಡಿದನು. ನೀವು ನಿಮಗಾಗಿ ತೊಂದರೆಗಳನ್ನು ಸೃಷ್ಟಿಸುತ್ತಿದ್ದೀರಿ. ಹುಡುಗಿ ಅವನ ಸ್ವಲ್ಪ ಮನೆ ಬಂದಿತು. ಮೊದಲ ಬಾರಿಗೆ ಅವನ ಗರ್ಜನೆಯನ್ನು ಕೇಳಿ ನೈನಾ ತಡೆದಳು. 2 ಹೆಜ್ಜೆ ಹಿಂದಕ್ಕೆ ಹೋಗಿ ಮತ್ತೊಮ್ಮೆ ಅವನ ಕಣ್ಣುಗಳಲ್ಲಿ ನೋಡಿದಳು. ಬಾಡ್ನಲ್ಲಿ ಹೋಗಿ ನೀವು ಮತ್ತು ಬಾಡ್ನಲ್ಲಿ ಹೋಗಲಿ. ನಿಮ್ಮ ಆಹಾರ ತಿನ್ನಿರಿ, ನಮ್ಮ ಉಳಿದ ಆಹಾರವನ್ನು. ಶ್ರೀಮಂತರ ಹೊಟ್ಟೆ ತುಂಬಿಸಲು ಇನ್ನೂ ಎಲ್ಲವೂ ಕಡಿಮೆ ಬೀಳುತ್ತದೆ. ಗಾರ್ಡ್ಗಳು ತಕ್ಷಣ ಮುಂದೆ ಬಂದಿದ್ದರು, ಆದರೆ ಅವರು ಅವರನ್ನು ಹಿಂದಕ್ಕೆ ತಳ್ಳುವ ಮೊದಲು ಅವಳು ಅಲ್ಲಿಂದ ಹೊರಟು ಹೋದಳು. ಶಿವಾಂಶ್ ಖುರಾನಾದ ಕೋಪದಿಂದ ಕೆಟ್ಟ ಸ್ಥಿತಿಯಾಗಿತ್ತು. ಅವನು ಯೋಚಿಸಲು ಸಾಧ್ಯವಿರಲಿಲ್ಲ. ಒಬ್ಬ ಹುಡುಗಿ ಅವನಿಗೆ ಇಷ್ಟೊಂದು ಹೇಳಿ ಹೋಗಿದ್ದಾಳೆಂದು. ಆ ಹುಡುಗಿ ಅವನ ಮುಂದೆ ಯಾವುದೇ ಔಕಾತು ಇಲ್ಲದವಳು. ಅವನ ಮನಸ್ಥಿತಿ ಚೆನ್ನಾಗಿ ಕೆಟ್ಟಿತ್ತು. ಆದರೆ ತನ್ನ ಮೀಟಿಂಗ್ಗಾಗಿ ಅವನು ಮತ್ತೆ ತನ್ನ ಮನಸ್ಥಿತಿಯನ್ನು ಸರಿಪಡಿಸಿಕೊಂಡನು. ಆದರೆ ಅವನು ಅಲ್ಲಿ ಎಷ್ಟು ಗಂಟೆಗಳು ಇದ್ದರೂ ಅವನ ಮನಸ್ಸಿನಲ್ಲಿ ನಿರಂತರವಾಗಿ ಇದೇ ಕಳವಳ ನಡೆಯುತ್ತಿತ್ತು. ಗುಣುಗುಟ್ಟುತ್ತಾ ಅವಳು ಅಲ್ಲಿಂದ ಹೊರಟು ಬಂದಿದ್ದಳು. ಆದರೆ ಎಂದಿಗೂ ತಿಳಿದಿರಲಿಲ್ಲ ಅವಳು ತನಗಾಗಿ ಯಾವ ತೊಂದರೆಯನ್ನು ನಿರ್ಮಿಸಿದ್ದಾಳೆಂದು. ಕೆಲವೊಮ್ಮೆ ಮನುಷ್ಯ ತ್ವರೆಯಲ್ಲಿ ಅವನು ಹೇಳಬಾರದುದನ್ನು ಹೇಳಿಬಿಡುತ್ತಾನೆ, ಆದರೆ ನಂತರ ಅವನಿಗೆ ಅರಿವಾಗುತ್ತದೆ. ಮತ್ತು ಆ ತ್ವರಿತ ಹುಡುಗಿಯೂ ಅದೇ ರೀತಿ ಮಾಡಿದ್ದಳು. ಸಂಜೆಯ ವೇಳೆಗೆ ಅವಳು ಈ ಮಾತನ್ನು ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದಳು. ಮನೆಯಲ್ಲಿ ಪುಲಾವ್ ತಯಾರಾಗಿತ್ತು ಮತ್ತು ಮನೆಯಲ್ಲಿ ಚೆನ್ನಾಗಿ ಪಾರ್ಟಿಯಾಯಿತು. ಆದ್ದರಿಂದ ದಿನದ ಆಘಾತವನ್ನು ಮರೆತು ಅವಳು ದೊಡ್ಡ ಚಾವ್ನಿಂದ ಪುಲಾವ್ ತಿನ್ನುತ್ತಾ ಸಮೀರ್ಗೆ ಈ ಕಥೆಯನ್ನು ಹೇಳುತ್ತಿದ್ದಳು. ಆದರೆ ಈ ಸಮಯದಲ್ಲಿ ಅವಳ ಮುಖದಲ್ಲಿ ಸಂತೋಷವಿತ್ತು ಮತ್ತು ಯಾವಾಗಲೂ ಸಮೀರ್ ಅವಳನ್ನು ಹೊಳೆಯುವ ಕಣ್ಣುಗಳಿಂದ ನೋಡಿದನು. ನಾನು ಹೀಗೆ ಹೇಳುವುದಿಲ್ಲ, ನೀನು ನನ್ನ ಸಿಂಹಿಣಿ ಎಂದು. ಅವನು ಕಣ್ಣು ಹಿಸುಕಿ ಅವಳನ್ನು ನಾಚಿಕೆ ಪಡುವಂತೆ ಮಾಡಿದನು. ಆದರೆ ಈ ಎಲ್ಲಾ ನಾಚಿಕೆಯನ್ನು ಪಕ್ಕಕ್ಕೆ ಇಟ್ಟು ಅವಳು ಸಮೀರ್ಗೆ ಕಣ್ಣುಗಳನ್ನು ತೋರಿಸಿದಳು. ಈಗ ನಿಮ್ಮ ಹಕ್ಕು ಆಗುತ್ತದೆ. ನನ್ನ ಅಪೂರ್ಣ ಲಂಚ್ ಅನ್ನು ಯಾವುದಾದರೂ ದಿನ ನನಗೆ ಕೊಡಿಸಬೇಕು. ಸಮೀರ್ ನಗುತ್ತಾ ಪುಲಾವ್ನ ಚಮಚವನ್ನು ಬಾಯಿಗೆ ಇಟ್ಟನು. ಕೊಡಿಸುತ್ತೇನೆ ಮ್ಯಾಮ್, ಆದರೆ ನೀವು ತಿಳಿದಿದ್ದೀರಿ ನಾನು ಬಡವನು. ಇದಕ್ಕಾಗಿ ನನಗೆ ಶಿವಾಂಶ್ ಖುರಾನಾವನ್ನು ಹುಡುಕಬೇಕಾಗುತ್ತದೆ. ತಿಳಿದೋ ತಿಳಿಯದೆಯೋ ಈ ಸಮಯದಲ್ಲಿ ಅವರು ಆ ವ್ಯಕ್ತಿಯ ಉಲ್ಲೇಖವನ್ನು ಪ್ರಾರಂಭಿಸಿದರು. ಅವನು ಅವರ ಜೀವನದಲ್ಲಿ ಯಾರಿಗೂ ತಿಳಿಯದಂತೆ ಯಾವ ವಿಷವನ್ನು ಬೆರೆಸಲಿದ್ದನೋ. ಇಂದಿನಿಂದ 3 ವರ್ಷಗಳ ಹಿಂದೆ ಸಮೀರ್ ಮತ್ತು ಅವಳ ನಿಶ್ಚಿತಾರ್ಥವಾಗಿತ್ತು. ಆ ಸಮಯದಲ್ಲಿ ಅವಳ ತಾಯಿ ನಿಧನರಾಗಿದ್ದರು. ಸಮೀರ್ ಅವಳ ಮಾಮ, ಅವರ ಮಗ ಮತ್ತು ಅವಳ ಅತ್ತೆಯ ಸಹೋದರ. ತಾಯಿ ಹೋದ ನಂತರ ಅವಳು ಸಂಪೂರ್ಣವಾಗಿ ತನ್ನ ಅತ್ತೆ ಮತ್ತು ಅಣ್ಣನ ಬಳಿ ಇದ್ದಳು. ಸುನೀತಾ ಅತ್ತೆಯ ವರ್ತನೆ ಅವಳೊಂದಿಗೆ ಚೆನ್ನಾಗಿತ್ತು. ಕಾರಣವೆಂದರೆ ಅತ್ತೆಯ ಗಂಡ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು. ತನ್ನ ಮಕ್ಕಳಂತೆ ಅವಳನ್ನು ಬಯಸುತ್ತಿದ್ದನು ಮತ್ತು ಬಯಸದಿದ್ದರೂ ಅತ್ತೆಗೆ ಅವಳ ಕಾಳಜಿ ವಹಿಸಬೇಕಾಗುತ್ತಿತ್ತು. ಹಾಗೆಯೇ ಅವಳು ಸಾಂಪ್ರದಾಯಿಕ ನಂತರಂತೆ ಯಾವಾಗಲೂ ಅತ್ತೆಯ ಹಿಂದೆ ಬಿದ್ದಿರಲಿಲ್ಲ. ಮತ್ತು ಇನ್ನೊಂದು ದೊಡ್ಡ ಕಾರಣವೆಂದರೆ ಅವಳು ಸಮೀರ್ನ ಮುಂಬರುವ ಪತ್ನಿಯಂತೆ ಅವಳ ನಿಶ್ಚಿತಾರ್ಥಿತಳಾಗಿದ್ದಳು ಮತ್ತು ಸಮೀರ್ ಅವಳನ್ನು ಪ್ರೀತಿಸುತ್ತಿದ್ದನು. ಸಂಪೂರ್ಣ ಕುಟುಂಬಕ್ಕೆ ತಿಳಿದಿತ್ತು ಈ ಪ್ರೀತಿ ಒಂದು ಕಡೆಯಿಂದಲ್ಲ, ಬದಲಿಗೆ 2 ಕಡೆಯಿಂದ ಇದೆ ಎಂದು. ನಿಶ್ಚಿತಾರ್ಥಕ್ಕೆ 3 ವರ್ಷಗಳಾಗಿದ್ದವು. ಆದ್ದರಿಂದ ಈಗ ಅವಳ ಲಾಸ್ಟ್ ಸೆಮಿಸ್ಟರ್ ಮುಗಿದ ತಕ್ಷಣ ಸಮೀರ್ನ ವಧುವನ್ನಾಗಿ ಮಾಡುವ ಯೋಜನೆ ಮುಗಿದಿತ್ತು. ಅದನ್ನು ಅವರಿಬ್ಬರೂ ಹೃದಯದಿಂದ ಸ್ವೀಕರಿಸಿದ್ದರು. ಸಂಜೆ ತಡವಾಗುವವರೆಗೆ ಅವರು ಶಿವಾಂಶ್ ಖುರಾನಾದ ಉಲ್ಲೇಖವನ್ನು ಮಾಡುತ್ತಾ ಇದ್ದರು. ಅದು ಕೇವಲ ಮಜಾಕ್ವರೆಗೆ ಇತ್ತು. ಆದರೆ ತಿಳಿದಿರಲಿಲ್ಲ ಆ ಹುಡುಗಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಕೆಟ್ಟ ರೀತಿಯಲ್ಲಿ ಕುಳಿತುಕೊಂಡಿದ್ದಾಳೆಂದು. ಆ ವ್ಯಕ್ತಿ ರಾತ್ರಿಯಲ್ಲೂ ಅವಳ ಸಂಪೂರ್ಣ ಡೇಟಾವನ್ನು ಹೊರತೆಗೆದು ಸುಡುತ್ತಿರುವ ನೋಟಗಳಿಂದ ನೋಡುತ್ತಿದ್ದನು. ನಿಮಗೆ ತುಂಬಾ ದುಬಾರಿ ಬೀಳುತ್ತದೆ ಶಿವಾಂಶ್ಗೆ ರಾಣಾದಾರಿಯಲ್ಲಿ ಬರುವುದು. ನೀವು ತಿಳಿದೂ ಇಲ್ಲ ನಾನು ಇಷ್ಟು ಸಣ್ಣ ತಡೆಯನ್ನು ಸಹಿಸಲಾರೆ ಎಂದು. ಅವನ ಕೈಯಲ್ಲಿ ಸುಡುತ್ತಿದ್ದ ಸಿಗರೇಟ್ ಈಗ ಅವನ ಬೆರಳನ್ನು ಸುಡುತ್ತಿತ್ತು. ಆದರೆ ಅವನಿಗೆ ಯಾವುದೇ ಪರವಾಗಿರಲಿಲ್ಲ. ಒಂದು ಹಗುರ ನಗುವಿನೊಂದಿಗೆ ಅವನು ಲ್ಯಾಪ್ಟಾಪ್ ಅನ್ನು ಆಫ್ ಮಾಡಿದನು. ಮರುದಿನದ ಸೂರ್ಯ ತನ್ನೊಂದಿಗೆ ಎಷ್ಟು ಹಂಗಾಮೆಗಳನ್ನು ತರಲಿದ್ದಾನೆಂದು ಯಾರಿಗೂ ತಿಳಿದಿರಲಿಲ್ಲ. ಅವಳು ಬೆಳಿಗ್ಗೆ ರೂಢಿಯಂತೆ ಕಾಲೇಜಿಗೆ ಸಿದ್ಧಳಾದಳು. ನಗುತ್ತಾ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಅವಳು ಬಸ್ನಲ್ಲಿ ಏರಿದಳು. ಸಂಪೂರ್ಣ ದಿನ ಚೆನ್ನಾಗಿ ಕಳೆಯಿತು ಮತ್ತು ಸುಮಾರು 2 ಗಂಟೆಯ ನಂತರ ಅವಳು ಕಾಲೇಜಿನಿಂದ ಹೊರಬಂದಳು. ಇಂದು ಅಣ್ಣನಲ್ಲ, ಬದಲಿಗೆ ಅವಳನ್ನು ಸಮೀರ್ ತೆಗೆದುಕೊಳ್ಳಲು ಬರುತ್ತಿದ್ದನು. ಅಣ್ಣನು ಯಾವುದೋ ಅಗತ್ಯ ಕೆಲಸದಿಂದ ನಗರದಿಂದ ಹೊರಗಿದ್ದನು. ಆದ್ದರಿಂದ ಅವನು ಈ ಜವಾಬ್ದಾರಿಯನ್ನು ಸಮೀರ್ಗೆ ವಹಿಸಿ ಹೋಗಿದ್ದನು ಮತ್ತು ಈ ಜವಾಬ್ದಾರಿಯನ್ನು ಅವನು ಮೊದಲು ನಿರ್ವಹಿಸುತ್ತಿದ್ದನು. ಇದು ಯಾವುದೇ ಹೊಸ ವಿಷಯವಲ್ಲ.
ಮೊದಲು ಕೆಲವೊಮ್ಮೆ ವಿಕಾಸ್ ಇಲ್ಲದಿದ್ದರೆ ಸಮೀರ್ ಅವಳನ್ನು ತೆಗೆದುಕೊಳ್ಳಲು ಬರುತ್ತಿದ್ದನು ಮತ್ತು ಯಾವಾಗಲೂ ಹಿಂತಿರುಗುವಾಗ ಐಸ್ ಕ್ರೀಂ ತಿನ್ನಿಸಿ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದನು. ಈ ಸಮಯದಲ್ಲೂ ನಗುತ್ತಾ ಅವಳು ಸಮೀರ್ನನ್ನು ಕಾಯುತ್ತಿದ್ದಳು. ಹಠಾತ್ತನೆ ಕೆಲವು ದೂರದಲ್ಲಿ ನಿಂತಿದ್ದ ದೊಡ್ಡ ಭವ್ಯ ಕಾರನ್ನು ಅವಳು ಆಶ್ಚರ್ಯದಿಂದ ತಿರುಗಿ ನೋಡಿದಳು. ಏನು ಸಮೀರ್ ನಿನ್ನನ್ನು ಕಾರಿನಲ್ಲಿ ತೆಗೆದುಕೊಳ್ಳಲು ಬಂದಿದ್ದಾನೆಯೇ? ನಿನ್ನೆದಿನದ ಮಾತಿನ ಪರಿಣಾಮವಾಗಿಲ್ಲವೇ ಅವನ ಮೇಲೆ? ಶಾಜಲಿ ಅವಳ ಕಡೆಗೆ ಓರೆಯಾದಳು, ಆದರೆ ಅವಳು ಇನ್ನೂ ಆ ಕಾರನ್ನು ನೋಡುತ್ತಿದ್ದಳು. ಯಾವಾಗಲೂ ಈ ದೊಡ್ಡ ದೊಡ್ಡ ಕಾರುಗಳು ಅವಳನ್ನು ತನ್ನ ಕಡೆಗೆ ಎಳೆಯುತ್ತಿದ್ದವು. ಆದರೆ ಅವಳ ಹೃದಯದಲ್ಲಿ ಯಾವುದೇ ಇಂತಹ ಆಸೆ ಇರಲಿಲ್ಲ, ಇಂತಹ ಕಾರು ಸಮೀರ್ನ ಬಳಿ ಇರಬೇಕು ಎಂದು. ಮುಂದಿನ ಕ್ಷಣದಲ್ಲಿ ಕಾರಿನ ಬಾಗಿಲು ತೆರೆಯಿತು. ಒಳಗಿನಿಂದ ಹೊರಬಂದ ವ್ಯಕ್ತಿ ತನ್ನ ಮುಖದ ಮೇಲೆ ಮಾಸ್ಕ್ ಹಾಕಿಕೊಂಡಿದ್ದನು. ಅವನು ಅವಳ ಕಡೆಗೆ ಬರುತ್ತಿದ್ದನು. ಅದರ ಅಂದಾಜು ಅವಳಿಗೆ ಆಗ ಅರಿವಾಯಿತು. ಅವನು ಅವಳಿಂದ 2 ಹೆಜ್ಜೆಗಳ ದೂರದಲ್ಲಿ ನಿಂತಿದ್ದಾಗ ಅವಳು ಮುಂದಿನವನ ಹೊಳೆಯುವ ಕಣ್ಣುಗಳಲ್ಲಿ ನೋಡಿದಳು. ಅವಳು ಹಕ್ಕಾಬಕ್ಕಾ ಆಗಿ ನಿಂತುಬಿಟ್ಟಳು. ಬರುತ್ತಿದ್ದವನು ಕರವಸ್ತ್ರವನ್ನು ಅವಳ ಕಡೆಗೆ ಚಾಚಿದನು. ಅವಳು ಕೈ ಎತ್ತಿ ತನ್ನ ಮುಖವನ್ನು ಮುಚ್ಚಲು ಬಯಸಿದಳು, ಆದರೆ ಆಗಾಗಲೇ ಆ ಕರವಸ್ತ್ರವನ್ನು ಅವಳ ಬಾಯಿಯ ಮೇಲೆ ಬಲವಂತವಾಗಿ ಒತ್ತಲಾಗಿತ್ತು. ಮುಂದಿನ ಕೆಲವು ನಿಮಿಷಗಳಲ್ಲಿ ಅವಳು ಹೋಶ್ ಹವಾಸ್ನಿಂದ ಬೇರೆಯಾಗಿ ಅವನ ತೋಳುಗಳಲ್ಲಿ ಬಿದ್ದಳು. ಹತ್ತಿರ ನಿಂತಿದ್ದ ರಶ್ಮಿಗೆ ಎಚ್ಚರಿಕೆಯ ನೋಟಗಳಿಂದ ನೋಡಿ ಅವನು ತಿರುಗಿ ಅವಳನ್ನು ಕಾರಿನಲ್ಲಿ ಹಾಕಿದನು. ಸುತ್ತಮುತ್ತ ನಿಂತಿದ್ದ ವಿದ್ಯಾರ್ಥಿಗಳು ಕೇವಲ ಕಿರುಚುತ್ತಾ ಉಳಿದರು. ಯಾರಿಗೂ ಏನೂ ಅರ್ಥವಾಗಲಿಲ್ಲ ಮತ್ತು ಕರೆದುಕೊಂಡು ಹೋಗುವವನು ಅವಳನ್ನು ಇಷ್ಟು ಜನರ ನಡುವಿನಿಂದ ಎತ್ತಿಕೊಂಡು ಹೋದನು. ಯಾವ ಸಮಯದಲ್ಲಿ ಅವಳಿಗೆ ಹೋಶ್ ಬಂದಿತೋ ಆ ಸಮಯದಲ್ಲೂ ಅವಳು ಕಾರಿನಲ್ಲೇ ಇದ್ದಳು. ಕಾರು ಎಲ್ಲಿ ನಿಂತಿತ್ತು? ಅವಳನ್ನು ಇಲ್ಲಿಗೆ ಯಾರು ತಂದಿದ್ದರು? ಏಕೆ ತಂದಿದ್ದರು? ಅವಳಿಗೆ ಏನೂ ತಿಳಿದಿರಲಿಲ್ಲ. ಆದರೆ ಹೋಶ್ಗೆ ಬಂದ ತಕ್ಷಣ ಅವಳ ಮೆದುಳು ಎಚ್ಚರಗೊಂಡಾಗ ಅವಳು ಗುಣುಗುಟ್ಟುತ್ತಾ ಇಲ್ಲಿಂದ ಅಲ್ಲಿಗೆ ನೋಡಿದಳು. ಡ್ರೈವರ್ ಹೊರತುಪಡಿಸಿ ಕಾರಿನಲ್ಲಿ ಯಾರೂ ಇರಲಿಲ್ಲ. ಅವಳು ಜೋರಾಗಿ ಕಿರುಚುತ್ತಾ ಕಾರಿನಿಂದ ಇಳಿಯಲು ಪ್ರಯತ್ನಿಸಲು ಪ್ರಾರಂಭಿಸಿದಳು. ಆಗ ಮುಂಭಾಗದ ಸೀಟ್ನಲ್ಲಿ ಕುಳಿತಿದ್ದ ವ್ಯಕ್ತಿ ತಿರುಗಿ ನೋಡಿದನು ಮತ್ತು ಅವಳು ನಿಶ್ಚಲಳಾದಳು. ಅವನು ಬೇರೆಯವನಲ್ಲ, ಅದೇ ನಿನ್ನೆ ದಿನದ ವ್ಯಕ್ತಿ. ಅವನ ಕಣ್ಣುಗಳ ಮೇಲೆ ಹಾಕಿಕೊಂಡಿದ್ದ ಗಗಲ್ಗಳ ಹೊರತಾಗಿಯೂ ಅವಳು ಅವನನ್ನು ಲಕ್ಷಾಂತರ ಜನರಲ್ಲಿ ಗುರುತಿಸಬಹುದಿತ್ತು. ಅವಳಿಗೆ ಅನಿಸಿತು, ಇದು ಕೇವಲ ಒಂದು ಕೆಟ್ಟ ಕನಸು. ಅವಳು ನಿದ್ರೆಯಿಂದ ಎದ್ದು ಬಿಡುತ್ತಾಳೆ. ಅವಳು ಕಿರುಚುವುದನ್ನು ಮರೆತಳು. ಆದರೆ ಹತ್ತಿರ ಕುಳಿತಿದ್ದ ವ್ಯಕ್ತಿಯ ತುಟಿಗಳ ನಗು ಆಳವಾಗುತ್ತಾ ಹೋಯಿತು. ನೀವು ಕಿರುಚಿದರೂ ಯಾರೂ ನನ್ನನ್ನು ಏನೂ ಮಾಡಲಾರರು, ಆದರೆ ನಿಮಗೆ ಈ ರಾತ್ರಿ ನನ್ನೊಂದಿಗೆ ಕಳೆಯಬೇಕಾಗುತ್ತದೆ. ಆದರೆ ನೀವು ಮೌನವಾಗಿ ನನ್ನೊಂದಿಗೆ ಬಂದರೆ ನಿಮ್ಮನ್ನು 8 ಗಂಟೆಗಳಲ್ಲಿ ನಿಮ್ಮ ಮನೆಗೆ ಬಿಟ್ಟುಕೊಡಲಾಗುತ್ತದೆ. ಅವನ ಶೈಲಿಯಲ್ಲಿ ಏನೋ ಇತ್ತು. ಅವಳು ಬೇಹೋಶ್ನಲ್ಲೇ ಉಳಿದಳು. ನಾನು ಏನೂ ಮಾಡಿಲ್ಲ. ದಯವಿಟ್ಟು ನನ್ನನ್ನು ಹೋಗಲು ಬಿಡಿ. ಅವಳು ಮರೆತಿದ್ದಳು ನಿನ್ನೆ ಆ ವ್ಯಕ್ತಿಯ ಮುಂದೆ ಅವಳು ಎಷ್ಟು ಹೇಳಿದ್ದಳು ಎಂದು. ಈ ಸಮಯದಲ್ಲಿ ಅವಳಿಗೆ ಕೇವಲ ತನ್ನ ಗೌರವದ ಕಾಳಜಿ ಇತ್ತು. ತನ್ನ ಅಣ್ಣನ ಗೌರವದ ಕಾಳಜಿ. ಮುಂದೆ ಕುಳಿತಿದ್ದ ವ್ಯಕ್ತಿ ಎಷ್ಟು ಔಕಾತು ಹೊಂದಿದ್ದಾನೆಂದು ಅವಳಿಗೆ ನಿನ್ನೆಯೇ ಅಂದಾಜು ಆಗಿತ್ತು. ಅವಳು ಅವನ ಮುಂದೆ ಒಂದು ಇರುವೆಯಷ್ಟು ಕೂಡ ಇರಲಿಲ್ಲ. ಆದರೆ ಮುಂದಿನವನು ಸಂಪೂರ್ಣವಾಗಿ ಅವಳ ಮೇಲೆ ಓರೆಯಾಗಿದ್ದನು. ಈ ಬಾರಿ ಅವನು ವಿವರವಾಗಿ ಆ ಹೂವಿನಂತಹ ಹುಡುಗಿಯನ್ನು ಪರಿಶೀಲಿಸಿದನು. ದೊಡ್ಡ ದೊಡ್ಡ ಬದಾಮಿ ಕಣ್ಣುಗಳು, ಉದ್ದವಾದ ರೆಪ್ಪೆಗಳು, ಹೆಗಲುಗಳವರೆಗೆ ಬರುವ ದಟ್ಟ ಕೂದಲುಗಳನ್ನು ಎತ್ತರದ ಪೋನಿಟೇಲ್ನಲ್ಲಿ ಕಟ್ಟಿ ಇಟ್ಟಿದ್ದಳು. ಮುಖದ 2 ಬದಿಗಳಿಂದ ಬೀಳುತ್ತಿದ್ದ 2 ಲಟ್ಗಳು, ಕೆನ್ನೆಗಳ ಮೇಲೆ ಬೀಳುವ ಡಿಂಪಲ್ಗಳು. ಅವಳ ವಯಸ್ಸು ಕಷ್ಟಪಟ್ಟು 24 ವರ್ಷಗಳಾಗಿತ್ತು. ಅವನ ಆಳವಾದ ನೋಟಗಳನ್ನು ತನ್ನ ಮೇಲೆ ಅನುಭವಿಸುತ್ತಾ ಅವಳು ಏಕೋ ತನ್ನ ದುಪಟ್ಟಾವನ್ನು ಸರಿಪಡಿಸಲು ಪ್ರಾರಂಭಿಸಿದಳು. ಮತ್ತು ಈ ವಿಷಯವು ಶಿವಾಂಶ್ ಖುರಾನಾವನ್ನು ಸುಡಿಸಿತು. ಅವಳು ಇಷ್ಟು ನಿರಾಶ್ರಿತಳಾಗಿದ್ದಳು. ಭಯದಿಂದ ಅವಳ ಕಣ್ಣುಗಳಿಂದ ಕಣ್ಣೀರು ಬೀಳಲು ಪ್ರಾರಂಭಿಸಿತ್ತು. ಆದರೆ ಅವಳು ಅವನ ಮುಂದೆ ಕಿರುಚಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅಳಲು ಸಾಧ್ಯವಾಗುತ್ತಿರಲಿಲ್ಲ. ನಿರಂತರವಾಗಿ ಬಾಗಿಲನ್ನು ಎಳೆಯುತ್ತಾ ಅವಳು ತೆರೆಯಲು ಪ್ರಯತ್ನಿಸುತ್ತಿದ್ದಳು. ಮುಂದಿನವನು ಕಾರಿನಿಂದ ಇಳಿದು ಅವಳ ಕಡೆಯ ಬಾಗಿಲನ್ನು ತೆರೆದು ನಂತರ ಅವಳನ್ನು ತೋಳಿನಿಂದ ಹಿಡಿದು ಹೊರಗೆ ತೆಗೆದನು. ಅವನಿಗೆ ನಿಜವಾಗಿಯೂ ಯಾರ ಬಗ್ಗೆಯೂ ಪರವಾಗಿರಲಿಲ್ಲ. ಅವನು ಯಾರಿಗೂ ಹೆದರುವವನಲ್ಲ. ನೈನಾ ಅನುಭವಿಸಿದಳು ಈ ಸಮಯದಲ್ಲಿ ಅವಳ ಬ್ಯಾಗ್ ಮತ್ತು ಮೊಬೈಲ್ 2 ವಸ್ತುಗಳು ಅವಳ ಬಳಿ ಇಲ್ಲ ಎಂದು. ಕತ್ತರಿಸಿದ ಶಾಖೆಯಂತೆ ಆ ವ್ಯಕ್ತಿಯ ಎದೆಗೆ ಅಂಟಿಕೊಂಡು ಅವಳು ಭಯಭೀತ ನೋಟಗಳಿಂದ ಅವನನ್ನು ನೋಡುತ್ತಿದ್ದಳು. ಅವನಿಗೆ ಯಾರ ಗೌರವದ ಬಗ್ಗೆಯೂ ಪರವಾಗಿರಲಿಲ್ಲ. ನನಗೆ ತುಂಬಾ ಭಯವಾಗುತ್ತಿದೆ. ನನ್ನನ್ನು ಮನೆಗೆ ಹೋಗಲು ಬಿಡಿ. ತನ್ನ 2 ಕೈಗಳನ್ನು ಅವನ ಮುಂದೆ ಜೋಡಿಸಿ ಅವಳು ಕೆಳಗೆ ಬಾಗಿದಳು. ಅವನು ದೊಡ್ಡ ಆಸಕ್ತಿಯ ನೋಟಗಳಿಂದ ಅವಳನ್ನು ನೋಡಿದನು. ಅವಳು ನಿನ್ನೆ ಕೆರಳಿದ ಬೆಕ್ಕಿನಂತೆ ಅವನನ್ನು ನೊಣೆ ತಿನ್ನಲು ಓಡುತ್ತಿದ್ದಳು. ಮತ್ತು ಈ ಸಮಯದಲ್ಲಿ ಅವನ ಮುಂದೆ ಹೀಗೆ ನಿಂತಿದ್ದಳು.
ಹಾಗೆ ತುಂಬಾ ಮಜಗೂರ್ ಮತ್ತು ನಿರಾಶ್ರಿತಳಾಗಿ. ಅವನು ಆಕರ್ಷಕವಾಗಿ ನಕ್ಕನು. ಅವಳು ಒಪ್ಪಿಕೊಳ್ಳಬೇಕಾಯಿತು. ಇಂದಿನವರೆಗೆ ಅವಳು ಇಷ್ಟು ಸುಂದರ ಪುರುಷನನ್ನು ನೋಡಿರಲಿಲ್ಲ ಎಂದು. ಅವನು ವ್ಯಕ್ತಿತ್ವದ ಶಾಹಕಾರನಾಗಿದ್ದನು. ಆದರೂ ಅವಳ ಹೃದಯದಲ್ಲಿ ಸಮೀರ್ ವಾಸಿಸುತ್ತಿದ್ದನು. ಆದರೂ ಮುಂದೆ ನಿಂತಿದ್ದ ವ್ಯಕ್ತಿಯ ವ್ಯಕ್ತಿತ್ವ ಇಷ್ಟು ಭವ್ಯವಾಗಿತ್ತು, ಎಷ್ಟೋ ಜನರು ನಿಂತು ಅವನನ್ನು ನೋಡಬೇಕಾಯಿತು. ಈ ಬಾರಿ ಅವನ ಮುಖವನ್ನು ತಿರುಗಿಸುತ್ತಾ ಅವನು ಅವಳ ದಿಕ್ಕನ್ನು ಅದೇ 5 ಸ್ಟಾರ್ ರೆಸ್ಟೋರೆಂಟ್ನ ಕಡೆಗೆ ತಿರುಗಿಸಿದನು. ಅಲ್ಲಿ ಅವಳು ನಿನ್ನೆ ಅವನನ್ನು ಅವಮಾನಿಸಿ ಹೋಗಿದ್ದಳು ಮತ್ತು ಈಗ ಅವಳಿಗೆ ಅಂದಾಜು ಆಗಿತ್ತು ಅವನು ಯಾವ ಮಾತಿನ ಸೇಡು ತೀರಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದ್ದಾನೆಂದು. ಯಾವುದಾದರೂ ಶ್ರೀಮಂತ ವ್ಯಕ್ತಿಯೊಂದಿಗೆ ಒಂದು ರೆಸ್ಟೋರೆಂಟ್ನಲ್ಲಿ ಇರುವುದು ಯಾವ ಮಾತನ್ನು ಸೂಚಿಸುತ್ತಿತ್ತು. ಅವಳು ಅತ್ಯಂತ ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದಳು. ಅವಳು ಯಾವುದೇ ಸಣ್ಣ ಮಗುವಲ್ಲ, ಮಾತು ಅರ್ಥವಾಗದವಳು, ಮತ್ತು ಇದೇ ಮಾತು ಅವಳನ್ನು ಭಯದ ಬಲಿಗೆ ತಳ್ಳುತ್ತಿತ್ತು. ಅವಳನ್ನು ತಿರುಗಿಸಿ ಅವಳ ಬೆನ್ನು ತನ್ನೊಂದಿಗೆ ಅಂಟಿಸುತ್ತಾ ಅವನು ಅವಳ ಕಿವಿಯ ಬಳಿ ಓರೆಯಾದನು. ಒಬ್ಬ ಬಡ ಹುಡುಗಿಗೆ ಒಂದು ಭವ್ಯ ಲಂಚ್ ಮಾಡಿಸಿ ಅವಳಿಗೆ ತಿಳಿಸಲು ಬಯಸುತ್ತೇನೆ, ನಾವು ಶ್ರೀಮಂತರ ಮಕ್ಕಳು ಅವರ ಹೊಟ್ಟೆಯನ್ನು ಕತ್ತರಿಸಿ ಬದುಕುವುದಿಲ್ಲ ಎಂದು. ಅವನು ಅದೇ ವಿಷವನ್ನು ಕಕ್ಕುತ್ತಿದ್ದನು. ಅವಳು ನಿನ್ನೆ ಕಕ್ಕಿ ಬಂದಿದ್ದಳು, ಆದರೆ ವ್ಯತ್ಯಾಸವೆಂದರೆ ಅವಳ ವಿಷ ಇಷ್ಟು ವಿಷಕಾರಿಯಾಗಿರಲಿಲ್ಲ ಎಷ್ಟು ಅವನ ಭಯ ಮಾರಕವಾಗಿತ್ತು. ಅವನು ಯಾವುದೇ ವ್ಯಂಗ್ಯ ಮಾಡುತ್ತಿರಲಿಲ್ಲ, ಕೇವಲ ಒಂದು ಸಾಮಾನ್ಯ ಮಾತು, ಒಂದು ಪಿಸುಮಾತು. ಆದರೆ ಈ ಪಿಸುಮಾತು ಎಷ್ಟು ಪ್ರಾಣಹಾನಿಕರವಾಗಿತ್ತು ಎಂದು ಯಾರಾದರೂ ನೈನಾದಿಂದ ಕೇಳಬಹುದು. ಅವಳು ಒಬ್ಬ ಶ್ರೀಮಂತ ಅಹಂಕಾರಿ ರಾಜನ ತೋಳುಗಳಲ್ಲಿ ಕೆಟ್ಟ ರೀತಿಯಲ್ಲಿ ಹೊರಳಾಡುತ್ತಿದ್ದಳು. ಅವಳ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ, ಅಳುತ್ತಾ ನಾ ಎಂದು ತಲೆ ಅಲ್ಲಾಡಿಸುವುದನ್ನು ಹೊರತುಪಡಿಸಿ. ಮತ್ತು ಮುಂದಿನವನ ಎಚ್ಚರಿಕೆಯ ನೋಟಗಳು ಅವಳ ಕಣ್ಣೀರನ್ನು ನಿಲ್ಲುವಂತೆ ಮಾಡಿದವು. ಈಗ ನಿಮ್ಮ ಒಂದು ಕಣ್ಣೀರು ಕೂಡ ಬಿದ್ದರೆ ನಿಮಗೆ ಇನ್ನಷ್ಟು ಹೆಚ್ಚು ಸಮಯ ನನ್ನೊಂದಿಗೆ ನಿಲ್ಲಬೇಕಾಗುತ್ತದೆ. ಮಾತು ಅರ್ಥವಾಯಿತೇ? ಅವನು ತುಂಬಾ ಆರಾಮವಾಗಿ ಮಾತನಾಡುತ್ತಿದ್ದನು. ಇದು ಅವನ ಶೈಲಿಯೇ ಅಥವಾ ಏನೇ ಇರಲಿ, ಆದರೆ ಅವಳು ಅವನ ಮಾತನ್ನು ಅರ್ಥಮಾಡಿಕೊಂಡು ತ್ವರಿತವಾಗಿ ಹೌದು ಎಂದು ತಲೆ ಅಲ್ಲಾಡಿಸಲು ಪ್ರಾರಂಭಿಸಿದಳು. ಸ್ಮೈಲ್. ಅವನು ಇನ್ನೊಂದು ಆಜ್ಞೆಯನ್ನು ನೀಡುತ್ತಿದ್ದನು. ಅವಳು ಕಷ್ಟಪಟ್ಟು ತನ್ನ ತುಟಿಗಳನ್ನು ಒತ್ತಿ ನಗಲು ಪ್ರಯತ್ನಿಸಿದಳು. ಶಿವಾಂಶ್ ಕ್ಷಣಕಾಲ ಅವಳ ಕೆನ್ನೆಗಳಲ್ಲಿ ಬೀಳುವ ಡಿಂಪಲ್ಗಳನ್ನು ನೋಡಿದನು. ಅವನು ಒಪ್ಪಿಕೊಳ್ಳಬೇಕಾಯಿತು, ಬಲವಂತದ ನಗು ಎಂದಿಗೂ ಇಷ್ಟು ಪ್ರಿಯವಾಗಿರಲಾರದು ಎಷ್ಟು ಅವನು ಇಂದು ನೋಡುತ್ತಿದ್ದನು. ಮತ್ತು ನಂತರ ಅವಳ ಕೈ ಹಿಡಿದು ಅವನು ಒಳಗೆ ಕರೆದುಕೊಂಡು ಹೋದನು. ಅದೇ ಟೇಬಲ್, ಅದರ ಮೇಲೆ ನಿನ್ನೆ ಅವಳು ಪೂರ್ಣ ಹಕ್ಕಿನಿಂದ ಕುಳಿತಿದ್ದಳು. ಅವಳನ್ನು ತನ್ನ ಮುಂದೆ ಕುಳ್ಳಿರಿಸುತ್ತಾ ಅವನು ಸ್ವತಃ ಅವಳ ಮುಂದೆ ಹೀಗೆ ಆರಾಮವಾಗಿ ಕುಳಿತನು, ಹಾಗೆ ನಿಜವಾಗಿಯೂ ಅವಳ ಮುಂಬರುವ ಪತಿಯಂತೆ. ಸ್ವಲ್ಪ ಸಮಯದ ನಂತರ ಅದೇ ವೇಟರ್ ಹಾಜರಾದನು. ಹೇಳು, ಏನು ಮಾತನಾಡುತ್ತಿದ್ದರು? ಅವನು ಏನು ಆರ್ಡರ್ ಮಾಡುತ್ತಿದ್ದನು? ಅವಳಿಗೆ ಯಾವುದೇ ಪರವಾಗಿರಲಿಲ್ಲ. ಅವಳು ಕೇವಲ ನೋಟಗಳನ್ನು ಕೆಳಗೆ ಮಾಡಿ ಹೀಗೆ ತನ್ನ ಉಸಿರನ್ನು ಹಿಡಿದು ಕುಳಿತಿದ್ದಳು, ಹಾಗೆ ಜೀವಂತವಾಗಿಯೂ ಇಲ್ಲದಂತೆ. ಮತ್ತು ಸ್ವಲ್ಪ ಸಮಯದ ನಂತರ ಅವಳ ಮುಂದೆ ಆಹಾರವನ್ನು ಇಡಲಾಯಿತು. ಶಿವಾಂಶ್ ಸಿಗರೇಟ್ ಅನ್ನು ಸುಡಿಸಿ ಹಿಂದಕ್ಕೆ ಸರಿದನು. ಈಗ ಇದೆಲ್ಲವನ್ನೂ ನೀವು ತಿನ್ನಬೇಕು, ಬನ್ನಿ ಪ್ರಾರಂಭಿಸಿ. ದೇವರಿಗೆ ತಿಳಿಯಲಿ ಇದು ಯಾವ ರೀತಿಯ ಶಿಕ್ಷೆ ಆ ವ್ಯಕ್ತಿಯಿಂದ ನಿಗದಿಯಾಗಿತ್ತು ಮತ್ತು ಆ ಹುಡುಗಿಯ ಪ್ರಾಣವನ್ನು ತೆಗೆಯಲು ತುಡಿಯುತ್ತಿತ್ತು. ಅವಳು ಕೆಟ್ಟ ರೀತಿಯಲ್ಲಿ ಅತ್ತಳು, ಆದರೆ ಅವನು ಕೇವಲ ಮೌನವಾಗಿ ಅವಳನ್ನು ನೋಡುತ್ತಾ ಇದ್ದನು. ಹಾಗೆ ಭರವಸೆ ನೀಡುತ್ತಿದ್ದಂತೆ ಕಣ್ಣೀರಿನ ಪ್ರತಿಯೊಂದು ಹನಿ ಅವನ ಸಮಯವನ್ನು ಹೆಚ್ಚಿಸಬಹುದು ಎಂದು. ಮತ್ತು ಅವಳಿಗೆ ಅವನ ಬಳಿ ಇನ್ನಷ್ಟು ಹೆಚ್ಚು ನಿಲ್ಲಬೇಕಾಗಿರಲಿಲ್ಲ. ಒಂದು ಕ್ಷಣಕ್ಕೆ ಅವಳು ಕಲ್ಪನೆ ಮಾಡಿಕೊಂಡಳು, ಈ ಸಮಯದಲ್ಲಿ ಅವನು ಅವಳ ಮುಂದೆ ಕುಳಿತಿಲ್ಲ ಮತ್ತು ಇಲ್ಲಿಂದ ಅಲ್ಲಿಗೆ ಯಾರೂ ಅವಳನ್ನು ನೋಡುತ್ತಿಲ್ಲ ಎಂದು. ಕೈ ಚಾಚಿ ಅವಳು ತುತ್ತುಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಳು. 1, 2, 3 ಮತ್ತು ನಂತರ ಅವಳು ತಿನ್ನುತ್ತಾ ಹೋದಳು. ಅವಳ ಮುಂದೆ ಏನು ಬಂದಿತೋ ಅದನ್ನು ಬಾಯಿಗೆ ಹಾಕಿ ನುಂಗಲು ಪ್ರಾರಂಭಿಸಿದಳು. ಇದು ಶಿಕ್ಷೆಯಾಗಿದ್ದರೆ ಅವಳು ಈ ಶಿಕ್ಷೆಗೆ ಸಿದ್ಧಳಾಗಿದ್ದಳು. ಅವಳಿಗೆ ಕೇವಲ ತ್ವರಿತವಾಗಿ ಮನೆಗೆ ತಲುಪಬೇಕಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟು ಭಯಾನಕ ಅಪಘಾತವಾಗಿತ್ತು. ಅದು ಅವಳನ್ನು ಹೆದರಿಸುತ್ತಿತ್ತು. ಅವಳ ಕಣ್ಣುಗಳಿಂದ ನೀರು ಸೋರುತ್ತಿತ್ತು. ಕಣ್ಣುಗಳು ಕೆಂಪಾಗುತ್ತಿದ್ದವು. ಸಣ್ಣ ಮೂಗು ಕೆಂಪಾಗಿತ್ತು. ಅವಳು ಇಷ್ಟು ತಿಂದಿದ್ದಳು ಇಂದಿನ ಮೊದಲು ಎಂದಿಗೂ ಸಂಪೂರ್ಣ ದಿನದಲ್ಲಿ ಇಷ್ಟು ತಿನ್ನಿರಲಿಲ್ಲ. ಮತ್ತು ನೀರಿನ ಗ್ಲಾಸ್ ಕುಡಿದ ನಂತರ ನ್ಯಾಪ್ಕಿನ್ನಿಂದ ತನ್ನ ಬಾಯಿಯನ್ನು ಸ್ವಚ್ಛಗೊಳಿಸುತ್ತಾ ನೋಟಗಳನ್ನು ಎತ್ತಿ ಅದೇ ವ್ಯಕ್ತಿಯನ್ನು ನೋಡಿದಳು. ಮತ್ತು ಒಮ್ಮೆಲೆ ಅವನು ಹೀಗೆ ನಕ್ಕನು, ಹಾಗೆ ಯಾವುದೋ ಫನ್ನಿ ಜೋಕ್ ಇದ್ದಂತೆ. ಒಮ್ಮೆಲೆ ಅವನು ನಗುತ್ತಾ ಹೋದನು. ಇದು ನಿಶ್ಚಿತವಾಗಿತ್ತು, ಅವನು ಮೊದಲ ಬಾರಿಗೆ ಯಾವುದೇ ಕಾರಣವಿಲ್ಲದೆ ಇಷ್ಟು ತೀವ್ರತೆಯಿಂದ ನಗುತ್ತಿದ್ದನು. ಅವನನ್ನು ಹೀಗೆ ನಗುತ್ತಾ ನೋಡುವುದು ಎಷ್ಟೋ ಜನರು ಅವನ ಕಡೆಗೆ ನೋಡಲು ಪ್ರಾರಂಭಿಸಿದರು. ವೆರಿ ಫನ್ನಿ.
ನೀವು ತುಂಬಾ ತ್ವರಿತವಾಗಿ ತೋರಿಸಿದಿರಿ. ಅವನು ಕಷ್ಟಪಟ್ಟು ತನ್ನ ನಗುವನ್ನು ನಿಲ್ಲಿಸುತ್ತಾ ಹೇಳಿದನು. ಅವಳು ತಕ್ಷಣ ಕುರ್ಚಿಯಿಂದ ಎದ್ದು ನಿಂತಳು. ಈಗ ನಾನು ಮನೆಗೆ ಹೋಗುತ್ತೇನೆ. ಅವಳು ಹೀಗೆ ಕೇಳುತ್ತಿದ್ದಳು, ಹಾಗೆ ಕೈದಿ ಬಾಗಿಲು ತೆರೆದ ತಕ್ಷಣ ಪಲಾಯನದ ದಾರಿಯನ್ನು ಕೇಳುವಂತೆ. ಅವನು ಏನೂ ಕೇಳಲಿಲ್ಲ, ತನ್ನ ಬ್ಯಾಗ್ನ ಬಗ್ಗೆಯೂ ಅಲ್ಲ, ತನ್ನ ಮೊಬೈಲ್ನ ಬಗ್ಗೆಯೂ ಅಲ್ಲ. ಅವಳಿಗೆ ಕೇವಲ ಇಲ್ಲಿಂದ ಹೊರಡಬೇಕಿತ್ತು, ಆ ವ್ಯಕ್ತಿಯ ಸೆರೆಯಿಂದ ಹೊರಬರಬೇಕಿತ್ತು. ಮತ್ತು ಅನುಮತಿ ಸಿಕ್ಕ ತಕ್ಷಣ ಅವಳು ಹೀಗೆ ಅಲ್ಲಿಂದ ಓಡಿದಳು, ತಿರುಗಿ ಕೂಡ ಅವನನ್ನು ನೋಡಲಿಲ್ಲ. ಕಾರಿನ ಬಳಿ ನಿಂತಿದ್ದ ವ್ಯಕ್ತಿಯ ಕೈಯಲ್ಲಿ ತನ್ನ ಬ್ಯಾಗ್ ನೋಡಿ ಅವಳು ಓಡುತ್ತಾ ಅವನ ಬಳಿ ಹೋದಳು. ವಿಚಿತ್ರ ಜನರು. ಮೊದಲು ಇಲ್ಲಿ ಯಾರೂ ಇರಲಿಲ್ಲ. ಅವಳ ಬ್ಯಾಗ್ನ ಯಾವುದೇ ಸುದ್ದಿ ಇರಲಿಲ್ಲ. ಆದರೆ ಈ ಸಮಯದಲ್ಲಿ ಇಲ್ಲಿ ಅವನು ಹೀಗೆ ಅವಳನ್ನು ಕಾಯುತ್ತಿದ್ದನು, ಹಾಗೆ ಅದಕ್ಕಾಗಿಯೇ ಕರೆಯಲಾಗಿದ್ದಂತೆ. ಅವನ ಕೈಯಿಂದ ಬ್ಯಾಗ್ ಮತ್ತು ಮೊಬೈಲ್ ತೆಗೆದುಕೊಂಡು ಅವಳು ಅಲ್ಲಿಂದ ಹೊರಟು ಹೋದಳು. ಸಂಪೂರ್ಣ ದಾರಿಯನ್ನು ಅವಳು ಹೀಗೆ ಮೌನವಾಗಿ ಕ್ರಮಿಸಿ ಬಂದಳು, ಹಾಗೆ ಅವಳ ಮೇಲೆ ಯಾವುದೋ ಮಂತ್ರ ಓದಿ ಫೂಂಕ್ ಮಾಡಲಾಗಿದ್ದಂತೆ. ಅವಳು ಅರ್ಥ ಮಾಡಿಕೊಳ್ಳಲಾಗುತ್ತಿರಲಿಲ್ಲ. ಕೊನೆಗೆ ಇದೆಲ್ಲವೂ ಏನಾಗಿತ್ತು? ಮನೆಯಲ್ಲಿ ಅವಳ ಹಿಂತಿರುಗುವ ಸುದ್ದಿ ಹರಡಿತ್ತು. ವಿಕಾಸ್ ಮತ್ತು ಸಮೀರ್ ತುಂಬಾ ಕಳವಳಗೊಂಡಿದ್ದರು ಮತ್ತು ಅವರನ್ನು ಕಳವಳಗೊಂಡಿರುವುದನ್ನು ನೋಡಿ ಮತ್ತೊಮ್ಮೆ ಅವಳ ಕಣ್ಣೀರು ಬೀಳಲು ಪ್ರಾರಂಭಿಸಿತು. ಈ ಸಮಯದಲ್ಲಿ ಅವಳು ಯಾರಿಗೂ ಏನೂ ಹೇಳಲಾಗುತ್ತಿರಲಿಲ್ಲ. ಆದ್ದರಿಂದ ಅವರನ್ನು ಸಮಾಧಾನಪಡಿಸಿ ತನ್ನ ಕೋಣೆಗೆ ಬಂದಳು. ಆದರೆ ಸಮೀರ್ ತಕ್ಷಣ ಅವಳ ಹಿಂದೆ ಅವಳ ಕೋಣೆಗೆ ಹೋದನು. ಇದೆಲ್ಲ ಏನು ನೈನಾ? ಅವಳು ತಲೆ ತಗ್ಗಿಸಿ ಕುಳಿತಿದ್ದಳು. ಸಮೀರ್ ಎಷ್ಟು ಸಮಯದಿಂದ ಕೇಳುತ್ತಿದ್ದನೋ ಮತ್ತು ನಂತರ ಮುಂದೆ ಹೋಗಿ ಅವಳ ಹೆಗಲುಗಳನ್ನು ಕುಲುಕಿದನು. ಅವಳು ಕೆಂಪಾದ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ತಲೆ ಎತ್ತಿದಳು. ಅದೇ ನಿನ್ನೆ ದಿನದ ವ್ಯಕ್ತಿ, ನನಗೆ ಊಟ ತಿನ್ನಿಸಲು ಕರೆದುಕೊಂಡು ಹೋಗಿದ್ದನು. ಸಮೀರ್ ನಿಂತು ಅವಳನ್ನು ನೋಡುತ್ತಾ ಉಳಿದನು. ಇದು ಯಾವುದಾದರೂ ಮಜಾಕ್ ಆಗಿದೆಯೇ? ಅವನು ಕೇಳುತ್ತಿದ್ದನು. ನೈನಾ ಅಳುತ್ತಾ ನಾ ಎಂದು ತಲೆ ಅಲ್ಲಾಡಿಸಿದಳು. ನನಗೆ ತಿಳಿದಿಲ್ಲ ಅವನು ಏನು ಬಯಸುತ್ತಾನೆ, ಕೇವಲ ನನಗೆ ಊಟ ತಿನ್ನಿಸಿ ಹಿಂತಿರುಗಿ ಮನೆಗೆ ಕಳುಹಿಸಿದನು. ಏನಾಯಿತೋ ಅದನ್ನೇ ಅವಳು ಹೇಳಿದಳು. ಆದರೆ ಸಮೀರ್ ಹಲ್ಲುಗಳನ್ನು ಕಚ್ಚುತ್ತಾ ಅವಳ ಬಾಯಿಯನ್ನು ಹಿಡಿದಿದ್ದನು. ಮತ್ತು ನೀನು ಊಟ ತಿಂದೆಯಾ? ನಾನು ಏನು ಮಾಡುತ್ತಿದ್ದೆ? ನನಗೆ ತುಂಬಾ ಭಯವಾಗಿತ್ತು ಸಮೀರ್. ನನ್ನ ಬಳಿ ಯಾವುದೇ ದಾರಿ ಇರಲಿಲ್ಲ. ನನಗೆ ಅನಿಸಿತು ಅವನು ನನ್ನನ್ನು ಕೊಲ್ಲುತ್ತಾನೆ ಎಂದು. ಅವಳು ಅಳುತ್ತಾ ಜೀವನದಲ್ಲಿ ಮೊದಲ ಬಾರಿಗೆ ಸಮೀರ್ನ ಹೆಗಲ ಮೇಲೆ ತಲೆ ಇಟ್ಟಳು. ಅವನು ಯೋಚನೆಯಲ್ಲಿ ಮುಳುಗಿದ ನೋಟಗಳಿಂದ ಅವಳನ್ನು ನೋಡುತ್ತಾ ಉಳಿದನು. ಏನೋ ಇತ್ತು, ಅದು ತುಂಬಾ ಕೆಟ್ಟದಾಗುತ್ತಿತ್ತು. ಆದರೆ ಇಬ್ಬರಿಗೂ ತಿಳಿದಿರಲಿಲ್ಲ ಏನು ಎಂದು. ಅವಳು ಸಮೀರ್ನ ಮುಂಬರುವ ಪತ್ನಿ. ಅವನು ಅವಳನ್ನು ಪ್ರೀತಿಸುವುದಾಗಿ ಹೇಳಿಕೊಳ್ಳುತ್ತಿದ್ದನು. ಆದರೆ ಈ ಮಾತು ಯಾರಿಗೆ ಸಹಿಸಬಹುದಾಗಿತ್ತು? ಯಾರಾದರೂ ಇನ್ನೊಬ್ಬರ ಅಮಾನತ್ ಮೇಲೆ ನೋಟ ಹಾಕಲು ಪ್ರಾರಂಭಿಸಿದರೆ, ಮತ್ತು ಬಹುಶಃ ಸಮೀರ್ಗೂ ಸಹಿಸಲಾಗುತ್ತಿರಲಿಲ್ಲ. ನೈನಾ ಒಳಗೊಳಗೆ ಅಪರಾಧ ಭಾವನೆ ಅನುಭವಿಸುತ್ತಿದ್ದಳು. ಅವಳು ಬಯಸುತ್ತಿರಲಿಲ್ಲ ಅವರ ನಡುವೆ ಸಂಶಯದ ಬಿರುಕು ಬೀಳಬೇಕು ಎಂದು. ಆದರೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಹೀಗೆ ಕಣ್ಮರೆಯಾದನು, ಹಾಗೆ ಕೇವಲ ಒಂದು ಕೆಟ್ಟ ಕನಸು. ಮತ್ತು ಅವಳು ಅವನನ್ನು ಮರೆತು ಮತ್ತೆ ತನ್ನ ಜೀವನದ ಕಡೆಗೆ ಹಿಂತಿರುಗಿದಳು. ಸುಮಾರು 2 ವಾರಗಳ ನಂತರ ಆ ದಿನ ಅವಳ ಜನ್ಮದಿನವಾಗಿತ್ತು. ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇಡಲಾಗಿತ್ತು. ಅವಳು ತನ್ನ ಬೆಸ್ಟ್ ಫ್ರೆಂಡ್ಸ್ ಅನ್ನು ಕೂಡ ಕರೆದಿದ್ದಳು ಮತ್ತು ಸಮೀರ್ ವಿಶೇಷ ಅತಿಥಿಯಾಗಿದ್ದನು. ಕೇವಲ ಒಂದು ಸಣ್ಣ ರೀತಿ ನಡೆಯಿತು. ಅದರಲ್ಲಿ ಕೇಕ್ ಕತ್ತರಿಸಲಾಯಿತು. ಅವಳು ಗಿಫ್ಟ್ಗಳನ್ನು ಪಡೆದಳು ಮತ್ತು ನಂತರ ತಡವಾಗುವವರೆಗೆ ರಶ್ಮಿ ಮತ್ತು ಸ್ನೇಹಾದೊಂದಿಗೆ ಮಾತನಾಡಿದಳು. ಸುಮಾರು 9 ಗಂಟೆಯ ಸುಮಾರಿಗೆ ಅವಳು ತನ್ನ ಕೋಣೆಗೆ ಮಲಗಲು ಬಂದಳು. ಅವರ ಮನೆ ತುಂಬಾ ದೊಡ್ಡದಾಗಿರಲಿಲ್ಲ, ಆದರೆ ಅಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಎಲ್ಲವೂ ಇತ್ತು. ಅಭ್ಯಾಸದಂತೆ ಮಲಗುವ ಮೊದಲು ಅವಳು ಡೈರಿ ಎತ್ತಿಕೊಂಡಳು. ಹೊರಗೆ ಚಂದ್ರ ಹೊಡೆಯುತ್ತಿದ್ದನು. ಕಿಟಕಿಯ ಬಾಗಿಲು ತೆರೆದಿತ್ತು ಮತ್ತು ಹೊಳೆಯುವ ಚಂದ್ರನ ಕಿರಣಗಳು ಕೋಣೆಗೆ ಪ್ರವೇಶಿಸುತ್ತಿದ್ದವು. ಮಧ್ಯಮ ಬೆಳಕಿನಲ್ಲಿ ಅವಳು ಡೈರಿಯ ಮೇಲೆ ಇನ್ನೂ ಬರೆಯುತ್ತಿದ್ದಾಗ ಅವಳಿಗೆ ಒಂದು ವಿಚಿತ್ರ ಸುವಾಸನೆ ತನ್ನ ಕೋಣೆಯಲ್ಲಿ ಹರಿಯುತ್ತಿರುವುದು ಅನುಭವವಾಯಿತು. ಒಂದು ಕ್ಷಣಕ್ಕೆ ಅವಳ ಹೃದಯದ ಬಡಿತ ನಿಂತಿತು. ಯಾವುದೋ ಅನುಭವದ ಅಡಿಯಲ್ಲಿ ಅವಳು ತಿರುಗಿ ನೋಡಿದಳು ಮತ್ತು ಕೆಲವು ಹೆಜ್ಜೆಗಳ ದೂರದಲ್ಲಿ ನಿಂತು ನಗುತ್ತಿದ್ದ ವ್ಯಕ್ತಿ ಅವಳಿಗೆ ಆಕಾಶದಿಂದ ಬೀಳುವ ತೊಂದರೆಯಂತೆ ಅನಿಸಿತು. ಅವಳು ಧಕ್ ಎಂದು ಉಳಿದಳು. ಅವಳು ಹೀಗೆ ಎಂದಿಗೂ ಯೋಚಿಸಿರಲಿಲ್ಲ. ಆದರೆ ಈ ಸಮಯದಲ್ಲಿ ಆ ವ್ಯಕ್ತಿಯನ್ನು ತನ್ನ ಮುಂದೆ ನಿಂತಿರುವುದನ್ನು ನೋಡುವುದು ಸಾವನ್ನು ನೋಡುವಂತೆ ಇತ್ತು. ಜನ್ಮದಿನ ಮುಬಾರಕ್ ಹೋ ಮೊಹ್ತರಮಾ. ಹೇ ಭಗವಾನ್, ಇದು ಯಾವ ರೀತಿಯ ವ್ಯಕ್ತಿ? ಒಬ್ಬ ಅಹಂಕಾರಿ, ತಲೆ ತುಂಬಿದ ವ್ಯಕ್ತಿ ಅವಳ ಮೇಲೆ ಹಾವಿಯಾಗಿ ಅವಳ ಜೀವನವನ್ನು ಯಾತನೆಯನ್ನಾಗಿ ಮಾಡುತ್ತಿದ್ದನು. ಅವಳು ಗೋಡೆಯೊಂದಿಗೆ ಹೋಗಿ ನಿಂತಳು. ಅವಳ ಈ ಸಮಯದಲ್ಲಿ ಭಯದಿಂದ ಕೆಟ್ಟ ಸ್ಥಿತಿಯಾಗಿತ್ತು. ಅವಳಿಗೆ ತಿಳಿದಿದ್ದರೆ ಈ ವ್ಯಕ್ತಿ ಹೀಗೆ ಅವಳ ಕಂಠಕ್ಕೆ ಬೀಳುತ್ತಾನೆ ಎಂದು. ಅವಳು ಎಂದಿಗೂ ಆ ದಿನ ಅವನೊಂದಿಗೆ ಅಸಭ್ಯತೆ ಮಾಡುತ್ತಿರಲಿಲ್ಲ.
ಆದರೆ ಈಗ ಏನಾಗಬೇಕಾಗಿತ್ತೋ ಅದು ಆಗಿ ಹೋಗಿತ್ತು ಮತ್ತು ಈಗ ಅವನು ಪೂರ್ಣ ಹಕ್ಕಿನಿಂದ ಅವಳ ಕೋಣೆಯಲ್ಲಿ ಅವಳಿಗೆ ಬರ್ತ್ಡೇ ವಿಶ್ ಮಾಡಲು ಬಂದಿದ್ದನು. ಅವಳ ಬಗ್ಗೆ ಅವನು ಇಷ್ಟು ಮಾಹಿತಿಯನ್ನು ಹೇಗೆ ಹೊಂದಿದ್ದನು, ಏನು ತಿಳಿದಿದ್ದನು, ಇದು ಅವಳಿಗೆ ತಿಳಿದಿರಲಿಲ್ಲ. ಆದರೆ ಇದೆಲ್ಲವೂ ಸಹನೆಯನ್ನು ಮುರಿಯುವಂತಿತ್ತು. ಹೋಗಿ ನನ್ನ ಕೋಣೆಯಿಂದ. ಅವಳು ಕೇವಲ ಇಷ್ಟನ್ನು ಹೇಳಿದಳು. ಆದರೆ ಅವನು ನಗುತ್ತಾ ಬೆನ್ನಿನ ಮೇಲೆ ಕೈ ಕಟ್ಟಿ ಅವಳನ್ನು ನೋಡುತ್ತಾ ಇದ್ದನು. ಊಟ ತಿನ್ನಿಸಿದ ನಂತರ ನಿಮ್ಮ ಜೀವನದಿಂದ ಹೋಗುತ್ತಿದ್ದೆ. ಆದರೆ ನಾನು ಮೊದಲ ಬಾರಿಗೆ ಯಾರನ್ನಾದರೂ ನೋಡಿದ್ದೇನೆ. ಅವಳು ಇಷ್ಟು ಶುದ್ಧಳು, ಇಷ್ಟು ನಿಷ್ಕಪಟ. ಅವನು ಅವಳ ಹತ್ತಿರ ಬರುತ್ತಿದ್ದನು. ಇಷ್ಟು ಹತ್ತಿರ ಕೈಯನ್ನು ಗೋಡೆಯ ಮೇಲೆ ಒರಗಿಸುತ್ತಾ ಅವನು ಸ್ವಲ್ಪ ಅವಳ ಕಡೆಗೆ ಓರೆಯಾದನು. ನೈನಾಗೆ ಅನಿಸಿತು ಹಾಗೆ. ಅವಳ ಹೃದಯ ನಿಂತು ಹೋಗುತ್ತದೆ. ಅವಳು ಉಸಿರಾಡುವುದನ್ನು ಮರೆಯುತ್ತಾಳೆ. ನಾನು ಯಾರೋ ಇನ್ನೊಬ್ಬರ ಮುಂಬರುವ ಪತ್ನಿ. ನನ್ನನ್ನು ಅಂತಹ ಹುಡುಗಿ ಎಂದು ಭಾವಿಸುತ್ತಿದ್ದರೆ ಇದು ನಿಮ್ಮ ತಪ್ಪು. ಮಹೋದಯ, ಇಂದು ಅವಳು ತನ್ನ ಮನೆಯಲ್ಲಿ ನಿಂತಿದ್ದಳು. ಇಂದು ಅವನು ಅವಳನ್ನು ಏನೂ ಹಾನಿ ಮಾಡಲಾರನು. ಆದರೆ ಇದು ಅವಳ ತಪ್ಪು ತಿಳುವಳಿಕೆ ಎಂದು ಸಾಬೀತಾಯಿತು. ಮುಂದಿನವನು ಅವಳನ್ನು ಕುತ್ತಿಗೆಯಿಂದ ಹಿಡಿದು ಸ್ವಲ್ಪ ತನ್ನ ಹತ್ತಿರಕ್ಕೆ ತಂದಾಗ, ವಾವ್, ಇಂಟರೆಸ್ಟಿಂಗ್ ನ್ಯೂಸ್. ತನ್ನ ತುಟಿಗಳನ್ನು ಗೋಲಾಕಾರವಾಗಿ ಮಾಡುತ್ತಾ ಅವನು ಹೀಗೆ ಆಶ್ಚರ್ಯಚಕಿತನಾದನು. ಹಾಗೆ ಈ ಸುದ್ದಿಯನ್ನು ಎಂಜಾಯ್ ಮಾಡುತ್ತಿದ್ದಂತೆ. ಆದರೂ ಆ ಮುಗ್ಧ ಹುಡುಗಿಗೆ ತಿಳಿದಿರಲಿಲ್ಲ. ಅವಳ ಜನ್ಮದಿನದ ಬಗ್ಗೆ ತಿಳಿದಿರುವವನು ಅವಳ ಕೋಣೆಯ ಬಗ್ಗೆ ತಿಳಿದಿರುವವನು. ಅವನು ಇದನ್ನು ತಿಳಿದಿರಲಾರನೆ ಅವಳು ಮೊದಲೇ ಯಾರನ್ನಾದರೂ ಜೀವನದಲ್ಲಿ ಸೇರಿಸಿಕೊಂಡಿದ್ದಾಳೆ ಎಂದು. ಮುಂದಿನ ಸಂಪೂರ್ಣ ವಾರ ನಿಮ್ಮ ಬಳಿ ಇದೆ. ಯಾವ ವ್ಯಕ್ತಿ ನಿಮ್ಮ ಮುಂಬರುವ ಪತಿ ಅವನಿಗೆ ಹೇಳಿ, ನಿಮ್ಮನ್ನು ವಿವಾಹವಾಗಲಿ, ನಿಮ್ಮನ್ನು ತನ್ನದನ್ನಾಗಿ ಮಾಡಿಕೊಳ್ಳಲಿ. ಏಕೆಂದರೆ ಮುಂದಿನ ವಾರದ ಕೊನೆಯ ದಿನ ನೀವು ನನ್ನ ಪತ್ನಿಯಾಗುತ್ತೀರಿ. ಮಿಸ್ ನೈನಾ ಶಿವಾಂಶ್ ಖುರಾನಾ ಅವಳು ತೆರೆದ ಕಣ್ಣುಗಳಿಂದ ಆ ವ್ಯಕ್ತಿಯನ್ನು ನೋಡುತ್ತಾ ಉಳಿದಳು. ಅವಳ ಹೆಸರಿನ ಮೇಲೆ ಬೆರಳನ್ನು ಎತ್ತಿ ಅವಳು ಆ ವ್ಯಕ್ತಿಗೆ ಹೇಳಲು ಬಯಸಿದಳು. ಅವನು ಅವಳ ನಾಜೂಕಾದ ಬೆರಳನ್ನು ಹಿಡಿದು ಅವಳ ಕಣ್ಣುಗಳಲ್ಲಿ ನೋಡಿ ನಂತರ ಸ್ವಲ್ಪ ಅವಳ ಕಡೆಗೆ ಬಾಗಿದನು. ಯು ಕ್ಯಾಂಟ್ ಡೌನ್ ಸ್ಟಾರ್ಟ್ಸ್ ನೌ. ಅವನು ಹೇಗೆ ಅವಳ ಮುಂದಿನಿಂದ ಹೊರಟು ಹೋದನು. ಅವಳು ಕೂಗಲು ಸಾಧ್ಯವಾಗಲಿಲ್ಲ. ಅವನನ್ನು ಹಿಡಿಯಲೂ ಸಾಧ್ಯವಾಗಲಿಲ್ಲ. ಕೇವಲ ಅವಳ ಮೇಲೆ ಯಾರೋ ಮಂತ್ರ ಹಾಕಿದಂತೆ, ಅವಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಯಾವುದೋ ಟೋನ ಮಾಡಿದಂತೆ. ಮತ್ತು ಇದು ಆ ಸಮಯದಲ್ಲಿ ಬೇಬಸಿಯ ಎತ್ತರವಾಗಿತ್ತು. ನೆಲದ ಮೇಲೆ ಕುಳಿತು ಅವಳು ಎಷ್ಟು ತೀವ್ರವಾಗಿ ಅಳುತ್ತಿದ್ದಳೆಂದರೆ ಮೊಣಕಾಲುಗಳ ಮೇಲೆ ತಲೆಯಿಟ್ಟು ಸಿಸಕಬೇಕಾಯಿತು. ಅವಳ ಇಡೀ ಅಸ್ತಿತ್ವ ಕಂಪಿಸುತ್ತಿತ್ತು. ಹೃದಯ ನಡುಗುತ್ತಿತ್ತು. ಅವಳ ಜೀವನದಲ್ಲಿ ಏನೋ ನಡೆಯಲು ಪ್ರಾರಂಭವಾಗಿತ್ತು. ಅವಳ ಭಯಗಳು ಈಗಾಗಲೇ ಅವಳನ್ನು ಭಯದಲ್ಲಿ ಮುಳುಗಿಸಿದ್ದವು. ಮರುವೇಳೆ ಅವಳು ಓಡಿ ಮೊಬೈಲ್ ಬಳಿ ಹೋದಳು. ಸಮೀರ್ನ ನಂಬರ್ ಡಯಲ್ ಮಾಡಿದಳು. ಅವನಿಗೆ ಯಾವುದೇ ಸ್ಥಿತಿಯಲ್ಲಿಯೂ ಎಚ್ಚರಿಕೆ ನೀಡಬೇಕಿತ್ತು. ಆ ಮನುಷ್ಯನ ಬಗ್ಗೆ ಹೇಳಬೇಕಿತ್ತು. ಎದುರುಪಕ್ಕದಿಂದ ಅವಳ 2ನೇ ಕಾಲ್ ಅಟೆಂಡ್ ಆಯಿತು. ನಿದ್ರೆಯಲ್ಲಿ ಮುಳುಗಿದ್ದ ಧ್ವನಿ ಸಮೀರ್ನದ್ದಾಗಿತ್ತು. ಅದು ಅವಳ ಕಿವಿಗಳಿಗೆ ಅಪ್ಪಳಿಸಿ ಅವಳು ಮತ್ತೊಮ್ಮೆ ಅಳುತ್ತಾ ಬಿದ್ದಳು. ಅವಳು ಆ ಮನುಷ್ಯನನ್ನು ಕಳೆದುಕೊಳ್ಳಲು ಬಯಸುತ್ತಿರಲಿಲ್ಲ. ಅವನು ಅವಳಿಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯನಾಗಿದ್ದನು. ಅವಳು ಇಡೀ ಜೀವನ ಅವನಿಗೆ ಹೀಗೆಯೇ ಹೇಳುತ್ತಿದ್ದಳು. ಅವಳು ಅವನನ್ನು ಪ್ರೀತಿಸಲು ಸಾಧ್ಯವಿಲ್ಲ ಎಂದು. ಆದರೆ ಈ ಸಮಯದಲ್ಲಿ ಅವನನ್ನು ಕಳೆದುಕೊಳ್ಳುವ ಸರದಿ ಬಂದಾಗ ಅವಳು ಅನುಭವಿಸುತ್ತಿದ್ದಳು, ಅವನ ಹೊರತು ಬೇರೆ ಯಾರನ್ನೂ ಪ್ರೀತಿಸಲು ಸಾಧ್ಯವಿಲ್ಲ ಎಂದು. ಅವಳ ಹೃದಯ ಬಯಸಿತು ಒಂದು ಕ್ಷಣದಲ್ಲಿ ಅವನಿಗೆ ಎಲ್ಲವನ್ನೂ ಹೇಳಬೇಕೆಂದು. ಹೇಗೆ ಆ ವ್ಯಕ್ತಿ ಅವಳ ಕೋಣೆಗೆ ಬಂದನು. ಆದರೆ ಹಿಂದಿನ ಬಾರಿಯ ಸಂಶಯದ ನೋಟಗಳು ಅವಳ ಮನಸ್ಸಿನಲ್ಲಿ ಸುತ್ತಾಡಿ ಅವಳು ಕೆಲವು ಕ್ಷಣಗಳ ಕಾಲ ಮೌನವಾದಳು. ನಾನು ನಿನಗೆ ಏನೋ ಹೇಳಬೇಕು, ಅವಳು ಹೇಳಿದಾಗ ಎದುರು ಪಕ್ಕದವನು ಧ್ವನಿಯಿಂದ ಅಂದಾಜು ಮಾಡಿದನು. ಅವಳು ಅಳುತ್ತಿದ್ದಾಳೆಂದು. ಹೇಳು, ನೀನು ಅಳುತ್ತಿದ್ದೀಯಾ ನೈನಾ, ಏಕೆ? ಇದು ಅವನು ತಳಮಳಗೊಂಡಂತೆ ಕಾಣುತ್ತಿತ್ತು. ನಾವು ನಾಳೆ ವಿವಾಹ ಮಾಡಿಕೊಳ್ಳುತ್ತೇವೆ ಅಥವಾ ನಾಡಿದ್ದು. ಕೇವಲ 2 ದಿನಗಳು ನಿನ್ನ ಬಳಿ ಇವೆ. 2 ದಿನಗಳ ಒಳಗೆ ನೀನು ನನ್ನೊಂದಿಗೆ ವಿವಾಹ ಮಾಡಿಕೊಳ್ಳುತ್ತೀಯಾ? ಅಣ್ಣನಿಗೆ ಕರೆ ಮಾಡು, ಭಾವಿಗೆ. ನನಗೆ ಗೊತ್ತಿಲ್ಲ, ಆದರೆ ನೀನು ನನ್ನೊಂದಿಗೆ ವಿವಾಹ ಮಾಡಿಕೊಳ್ಳುತ್ತಿದ್ದೀಯಾ? ಬಡಬಡಿಸುತ್ತಾ ಅವಳ ಬಾಯಿಗೆ ಬಂದದ್ದನ್ನು ಹೇಳುತ್ತಲೇ ಹೋದಳು. ಆದರೆ ಎದುರುಪಕ್ಕದಲ್ಲಿ ಸಮೀರ್ನ ಗಾಬರಿ ಸಹಜವಾಗಿತ್ತು. ನೀನು ಸರಿಯಾಗಿದ್ದೀಯಾ? ಅವನು ಪದೇ ಪದೇ ಕೇಳುತ್ತಿದ್ದನು. ಆದರೆ ಅವಳು ಕೇವಲ ತನ್ನ ಮಾತನ್ನು ಪದೇ ಪದೇ ಪುನರಾವರ್ತಿಸಿ ನಂತರ ಮೌನವಾದಳು. ನಾನು ನಿನ್ನೊಂದಿಗೆ ವಿವಾಹ ಮಾಡಿಕೊಳ್ಳುತ್ತೇನೆ. ನಾಡಿದ್ದು ಮಾಡಿಕೊಳ್ಳೋಣ ನಿನ್ನ ಹೃದಯ ಬಯಸಿದಾಗ. ಆದರೆ ನನಗೆ ಹೇಳು, ನಿಜವಾಗಿಯೂ ಏನಾಯಿತು? ಅವನು ಮತ್ತೊಮ್ಮೆ ತೊಂದರೆಗೊಂಡಿದ್ದನು. ಆದರೆ ಬಯಸಿದರೂ ಅವಳು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಕೇವಲ ಒಂದು ಮೌನವಿತ್ತು. ಅವಳು ತನ್ನ ಮಾತಿನ ಮೇಲೆ ಅಡ್ಡಿಯಾಗಿ ನಿಂತಳು. ಮತ್ತು ಮರುದಿನ ಸಮೀರ್ ನಿಜವಾಗಿಯೂ ವಿಕಾಸ್ನೊಂದಿಗೆ ಮಾತನಾಡಿದನು. ವಿಕಾಸ್ ಕೂಡ ಆಶ್ಚರ್ಯಚಕಿತನಾಗಿದ್ದನು. ಯಾರಿಗೂ ಏನೂ ಅರ್ಥವಾಗುತ್ತಿರಲಿಲ್ಲ. ಕೊನೆಗೆ ಏನಾಯಿತು?
ಕೇವಲ ಅವಳು ಒಂದೇ ಹಠದ ಮೇಲೆ ನಿಂತಿದ್ದಳು. ಅವಳು 2 ದಿನಗಳ ಒಳಗೆ ಸಮೀರ್ನೊಂದಿಗೆ ವಿವಾಹ ಮಾಡಿಕೊಳ್ಳಬೇಕು. ಕೊನೆಗೆ ತುರ್ತು ಯಾವುದಕ್ಕೆ? ಅಣ್ಣ ಕೇಳಿ ಕೇಳಿ ದಣಿದನು. ಸಮೀರ್ ಅಸ್ವಸ್ಥನಾಗಿದ್ದನು. ಆದರೆ ಅವಳು ಕೇವಲ ಮೌನವಾಗಿದ್ದಳು. ಮತ್ತು ಆ ಸಂಜೆ ಇದು ನಿರ್ಧರಿತವಾಯಿತು. ಮರುದಿನ ಬೆಳಿಗ್ಗೆ ವಿವಾಹದ ಸಿದ್ಧತೆಗಳು ನಡೆಯುತ್ತವೆ ಮತ್ತು ನಾಳೆ ಸಂಜೆ ಅವಳು ಸಮೀರ್ನ ಪತ್ನಿಯಾಗುತ್ತಾಳೆ. ಕೇವಲ ಒಂದು ಸುಕೂನ್, ಒಂದು ಇತ್ಮಿನಾನ್ ಅವಳ ರಕ್ತನಾಳಗಳಲ್ಲಿ ಹರಡಿತು. ಅವಳ ಅಣ್ಣ ಅವಳ ಮೇಲೆ ನಂಬಿಕೆ ಇಟ್ಟಿದ್ದನು. ಸಮೀರ್ ಅವಳನ್ನು ಪ್ರೀತಿಸುತ್ತಿದ್ದನು ಮತ್ತು ಅಂತಹ ಸಂದರ್ಭದಲ್ಲಿ ಆ ಹುಚ್ಚು ವ್ಯಕ್ತಿಯನ್ನು ಸೋಲಿಸುವುದನ್ನು ಅವಳು ಚೆನ್ನಾಗಿ ತಿಳಿದಿದ್ದಳು. ಒಮ್ಮೆ ಕೇವಲ ಅವಳು ಸಮೀರ್ನ ಪತ್ನಿಯಾದರೆ ನಂತರ ಅವನ ಮೇಲೆ ಕೇಸ್ ಹಾಕುತ್ತಾಳೆ. ಅವಳು ಯೋಚಿಸಿ ಮುಗಿಸಿದ್ದಳು. ಆದರೆ ಅವಳಿಗೆ ತಿಳಿದಿರಲಿಲ್ಲ ವಿಷಯ ಎಷ್ಟು ದೂರ ಹೋಗಿದೆ ಎಂದು. ಮನೆಯಲ್ಲಿ ಯಾರನ್ನೂ ಕರೆಯಲಾಗಿರಲಿಲ್ಲ. ಕೇವಲ ಕೆಲವು ಹತ್ತಿರದ ಜನರು ಇದ್ದರು. ಇಷ್ಟು ಹಡಬಡಿಯಲ್ಲಿ ವಿವಾಹ ಏಕೆ ನಡೆಯುತ್ತಿದೆ ಎಂದು ವಿಕಾಸ್ಗೆ ತಿಳಿದಿರಲಿಲ್ಲ. ಅಥವಾ ಅವನು ಯಾರಿಗೂ ಸ್ಪಷ್ಟೀಕರಣ ನೀಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಕೇವಲ ಮೌನವಾಗಿ ಅವನು ಸರಿ ಎಂದುಕೊಂಡದ್ದನ್ನು ಮಾಡಿದನು. ಸುಮಾರು 11 ಗಂಟೆಯ ಸಮಯವಿತ್ತು. ಅವಳು ತನ್ನ ಕೋಣೆಯಲ್ಲಿ ಮೆಹಂದಿ ಹಾಕಿಕೊಳ್ಳುತ್ತಿದ್ದಾಗ ಸಮೀರ್ ಕೋಣೆಗೆ ಪ್ರವೇಶಿಸಿದನು. ಅವನ ಮುಖ ಹೊಳೆಯುತ್ತಿತ್ತು. ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪಿತ್ತು. ಅವನು ಒಳಗೆ ಬಂದ ಕೂಡಲೇ ಅವಳ ಮುಂದೆ ಕುಳಿತು ಅವಳ ಮೆಹಂದಿ ಹಾಕಿದ ಕೈಗಳನ್ನು ಹಿಡಿದನು. ನಾನು ನಿನಗೆ ಏನೋ ಹೇಳಬೇಕು, ಮೈ ಲಕಿ ಶ್ಯಾಮ್. ಅವಳು ಸಂತೋಷಭರಿತ ಕಣ್ಣುಗಳಿಂದ ತನ್ನ ಮುಂದಿನ ಪತಿಯನ್ನು ನೋಡುತ್ತಾ ಕುಳಿತುಬಿಟ್ಟಳು. ಅವನು ಕೇವಲ ಅವಳದ್ದಾಗಿದ್ದನು. ಮತ್ತು ನಂತರ ಸಮೀರ್ ತನ್ನ ಕೈಯಲ್ಲಿ ಹಿಡಿದಿದ್ದ ಲೆಟರ್ ಅವಳಿಗೆ ಕೊಟ್ಟನು. ಒಂದು ದೊಡ್ಡ ಕಂಪನಿಯಲ್ಲಿ ನನಗೆ ಜಾಬ್ನ ಆಫರ್ ಬಂದಿದೆ. ಈಗಷ್ಟೇ ಅವರ ರೆಪ್ರೆಸೆಂಟೇಟಿವ್ನನ್ನು ಭೇಟಿಯಾಗಿ ಬಂದಿದ್ದೇನೆ. ತಿಳಿದಿಲ್ಲ ಅದೃಷ್ಟ ಹೇಗೆ ತೆರೆಯಿತು. ನೀನು ತಿಳಿದಿದ್ದೀಯಾ ಸ್ಯಾಲರಿ ಎಷ್ಟು? 2.5 ಲಕ್ಷ. 2.5 ಲಕ್ಷ ತಿಂಗಳು. ಹೀಗೆ ಕಾಣುತ್ತಿತ್ತು ಅವನು ಹುಚ್ಚನಾಗಿದ್ದಾನೆಂದು. ಆದರೆ ಅವಳು ಕೇವಲ ನಗುತ್ತಾ ಅವನ ಕಣ್ಣುಗಳಲ್ಲಿ ನೋಡುತ್ತಿದ್ದಳು. ಅವನ ಸಂತೋಷವನ್ನು ನೋಡುತ್ತಿದ್ದಳು. ಕೇವಲ 2 ತಿಂಗಳ ಒಳಗೆ ಕಂಪನಿ ನನ್ನನ್ನು ವಿದೇಶಕ್ಕೆ ಕಳುಹಿಸುತ್ತದೆ. ಬ್ರೈಟ್ ಫ್ಯೂಚರ್ ಅಲ್ಲಿ ನಾನು ಕೆಲವು ವರ್ಷಗಳು ಇರಬೇಕಾಗುತ್ತದೆ. ಅವಳು ದೊಡ್ಡ ಪ್ರೀತಿಯಿಂದ ಆ ಮನುಷ್ಯನ ಸಂತೋಷವನ್ನು ನೋಡುತ್ತಾ ಕುಳಿತುಬಿಟ್ಟಳು. ಅವನು ಬಹಳ ಗೌರವದಿಂದ ಅವಳ 2 ಕೈಗಳನ್ನು ಹಿಡಿದಿದ್ದನು. ಆದರೆ ಕಂಪನಿಯ ಒಂದು ಷರತ್ತು ಇದೆ. ಯಾವುದು? ಈ ಬಾರಿ ಅವಳ ಹೃದಯದ ಬಡಿತ ವೇಗವಾಯಿತು. ಇಂದು ಸಂಜೆ ಅವಳು ಆ ಮನುಷ್ಯನ ಪತ್ನಿಯಾಗಲಿದ್ದಳು. ಅವನ ಜೀವನ ಬದಲಾಗಿತ್ತು. ನಾನು ಈ ವಿವಾಹವನ್ನು ತಡೆಹಿಡಿಯಬೇಕಾಗುತ್ತದೆ, ಏಕೆಂದರೆ ಕಂಪನಿಯ ಈ ಷರತ್ತು ನಾನು ಅಲ್ಲಿಯವರೆಗೆ ಯಾವುದೇ ವೈವಾಹಿಕ ಸಂಬಂಧದಲ್ಲಿ ಇರಬಾರದು. ನೀನು ಅಲ್ಲಿಯವರೆಗೆ ನನ್ನನ್ನು ಕಾಯಬಲ್ಲೆಯಾ? ಅವಳು ಆಶ್ಚರ್ಯ ತೊಂದರೆಗೊಂಡು ಆ ಮನುಷ್ಯನನ್ನು ನೋಡುತ್ತಾ ಕುಳಿತುಬಿಟ್ಟಳು. ಇಲ್ಲ ಇಲ್ಲ, ಹೀಗೆ ಹೇಗೆ ಸಾಧ್ಯ? ಹೀಗೆ ಸಾಧ್ಯವಿಲ್ಲ. ಇಂದು ಸಂಜೆ ನಮ್ಮ ವಿವಾಹ. ಕೋಪಗೊಂಡು ಅವಳು ತನ್ನ 2 ಕೈಗಳನ್ನು ಎಳೆದುಕೊಂಡಳು. ಸಮೀರ್ ಮುಂದೆ ಬಂದು ಅವಳ ಮುಖವನ್ನು ಹಿಡಿದನು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಬಹಳ ಪ್ರೀತಿ. ನೀನು ನನ್ನ ಮುಂದಿನ ಪತ್ನಿ. ವಿವಾಹವಿಲ್ಲದೆ ನೀನು ಕೇವಲ ನನ್ನದ್ದೇ. ನಾನು ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ನಾವಿಬ್ಬರೂ ಯಾವಾಗಲೂ ಒಬ್ಬರನ್ನೊಬ್ಬರು ಹೆಸರಿನಿಂದ ಕರೆಯಲ್ಪಡುತ್ತೇವೆ. ಆ ಮನುಷ್ಯ ಹುಚ್ಚನಾಗಿದ್ದನು ಮತ್ತು ಆ ಹುಚ್ಚುತನದ ಬಲಿಪಶುವನ್ನಾಗಿ ಅವಳನ್ನು ಮಾಡುತ್ತಿದ್ದನು. ಕೊನೆಗೆ ಯಾವ ಕಂಪನಿ ನಿನ್ನನ್ನು ನನ್ನಿಂದ ಕಿತ್ತುಕೊಳ್ಳಲು ಬಯಸುತ್ತಿದೆ? ಈ ಬಾರಿ ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯಿತು. ಮುಂದೆ ಬಾವಿ, ಹಿಂದೆ ಕಂದಕ. ಅವಳು ಸಮೀರ್ನಿಂದ ಬೇರೆಯಾದರೆ ನಂತರ ಎಂದಿಗೂ ಸಿಗುವುದಿಲ್ಲ. ಶಿವಾಂಶ್ ಖುರಾನಾ ಹೇಳಿದ್ದರೆ ಅವನು ಅವಳೊಂದಿಗೆ ವಿವಾಹ ಮಾಡಿಕೊಳ್ಳುತ್ತಾನೆಂದು ನಂತರ ಖಂಡಿತ ಮಾಡುತ್ತಾನೆ. ಮತ್ತು ಅವಳು ಯಾವುದೇ ಸ್ಥಿತಿಯಲ್ಲಿಯೂ ಸಮೀರ್ನನ್ನು ಸ್ವೀಕರಿಸಬೇಕಿತ್ತು. ನೋಡು, ಕೇವಲ ಸಿಂಗಲ್ ಕ್ಯಾಂಡಿಡೇಟ್ಗಳಿಗೆ ಈ ಜಾಬ್ ಅಗತ್ಯ ಮತ್ತು ನಾನು ಯಾವುದೇ ಸ್ಥಿತಿಯಲ್ಲಿಯೂ ಇದನ್ನು ಸ್ವೀಕರಿಸಲು ಬಯಸುತ್ತೇನೆ. ಮೊದಲ ಬಾರಿ ಅವಳ ಹೃದಯ ಇಷ್ಟು ಜೋರಾಗಿ ಬಡಿದಿತು. ಅವಳ ಮುಖದ ಬಣ್ಣ ಕಳೆದುಹೋಯಿತು. ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗಿ ತೆರೆದುಕೊಂಡವು. ನೀನು ನನ್ನನ್ನು ಬಿಟ್ಟು ಬಿಡುತ್ತೀಯಾ? ಅವಳು ಮತ್ತೊಮ್ಮೆ ಪ್ರಶ್ನೆ ಕೇಳಿದಳು. ಸಮೀರ್ ಮತ್ತೊಮ್ಮೆ ಅವಳ ಕೈಗಳನ್ನು ಹಿಡಿದನು. ಎಂದಿಗೂ ಇಲ್ಲ. ನೀನು ನನ್ನ ಮುಂದಿನ ಪತ್ನಿ. ಯಾವಾಗಲೂ ಇರುವೆ. ಆದರೆ ನನಗೆ ಈಗಿನಕ್ಕೆ ಈ ವಿವಾಹವನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತದೆ. ಅವಳ ಉಸಿರು ಗಂಟಲಲ್ಲಿ ಸಿಕ್ಕಿಕೊಂಡಿತು. ಅವಳು ಎಂದಿಗೂ ಯೋಚಿಸಿರಲಿಲ್ಲ ಆ ಮನುಷ್ಯ ಹೀಗೆ ಅವಳನ್ನು ಮಾರ್ಗದಲ್ಲಿ ಬಿಟ್ಟು ಹಿಂತಿರುಗುತ್ತಾನೆಂದು. ಅವನು ಅವಳಿಗೆ ಪ್ರೀತಿಯ ಪ್ರಮಾಣಗಳನ್ನು ಕೊಡುತ್ತಿದ್ದನು. ಅವನು ಯಾವಾಗಲೂ ಹೇಳುತ್ತಿದ್ದನು ಅವನು ಅವಳಿಗಾಗಿ ಇಡೀ ಜಗತ್ತನ್ನು ಬಿಡಬಲ್ಲನೆಂದು. ಅವಳು ಹೇಳಿದಳು ಅವಳು ಇಂದು ಸಂಜೆ ಅವನ ದುಲ್ಹನಾಗುತ್ತಾಳೆ ಮತ್ತು ಅವನು ಯಾವುದೇ ಸ್ಥಿತಿಯಲ್ಲಿಯೂ ಪಂಡಾಲ್ಗೆ ಬರಬೇಕು. 2ರಲ್ಲಿ ಅವನು ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳಲಿ. ಹಣ ದೌಲತ್ ಮತ್ತೆ ಬರಬಹುದು, ಆದರೆ ಅವಳು ಮತ್ತೆ ಅವನ ಕೈಗೆ ಸಿಗುವುದಿಲ್ಲ. ಮತ್ತು ಸಮೀರ್ ಅವಳ ಹಠದ ಮೇಲೆ 2 ಮಾತುಗಳನ್ನು ಹೇಳಿ ಮನೆಯಿಂದ ಹೊರಟು ಹೋದನು. ಅವನು ಯಾರಿಗೂ ಹೇಳಲಿಲ್ಲ.
ಸಮಾರಂಭಕ್ಕೆ ಬರುವ ಅತಿಥಿಗಳು ಮನೆಯಲ್ಲಿ ಇದ್ದರು. ಅವಳು ವೈಟ್ ರ್ಯಾಂಕ್ನ ಶರಾರೆಯಲ್ಲಿ ಸಿದ್ಧಳಾದಳು. ಅವಳಿಗೆ ನಂಬಿಕೆಯಿತ್ತು, ಸಮೀರ್ ಖಂಡಿತ ಬರುತ್ತಾನೆ. ಅವನು ಇಡೀ ಜಗತ್ತನ್ನು ಬಿಡಬಲ್ಲನು, ಆದರೆ ಅವಳನ್ನು ಬಿಡಲಾರನು. ಆದರೆ ಅವಳಿಗೆ ತಿಳಿದಿರಲಿಲ್ಲ, ಇಂದು ಅವಳ ಎಲ್ಲಾ ನಿರೀಕ್ಷೆಗಳ ಮೇಲೆ ನೀರು ಸುರಿಯಲಿದೆ ಎಂದು. ಸುನೀತಾ, ಭಾವಿ ಕರೆ ಮಾಡು. ಎಲ್ಲಿ ಇದ್ದಾರೆ ನಿಮ್ಮ ತಂದೆತಾಯಿಗಳು? ಸಮೀರ್ಗೆ ಹೇಳು, ಬೇಗ ಬರಲಿ, ಮುಹೂರ್ತ ಹೊರಡುತ್ತಿದೆ. ಸಂಜೆ 7 ಗಂಟೆಯಾಗಿತ್ತು, ಆದರೆ ಇನ್ನೂ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಶುಭ ಮುಹೂರ್ತ 7 ಗಂಟೆಗಿಂತ ಮೊದಲಿನದಾಗಿತ್ತು. ಅವಳು ಕೇವಲ ಹೀಗೆಯೇ ಮೌನವಾಗಿ ತನ್ನ ಕೈಗಳನ್ನು ನೋಡುತ್ತಾ ಕುಳಿತುಬಿಟ್ಟಳು. ಎಲ್ಲಾ ಜನರು ಹೇಳಿದ್ದರು, ದುಲ್ಹನಾಗಿ ಅವಳು ಬಹಳ ಸುಂದರವಾಗಿ ಕಾಣುತ್ತಿದ್ದಾಳೆಂದು. ಆದರೆ ಅವಳಿಗೆ ಹಾಗೆ ಅನಿಸಲಿಲ್ಲ. ರಶ್ಮಿ ಮತ್ತು ಸ್ನೇಹ ಯಾವಾಗಲೂನಂತೆ ಅವಳ ಬಳಿ ಕುಳಿತಿದ್ದರು. ಅವಳಿಗೆ ಸಮಾಧಾನ ಹೇಳಲು ಸಿದ್ಧರಾಗಿದ್ದರು. ಆದರೆ ಅವಳ ಕಣ್ಣುಗಳ ಖಾಲಿತನ ಹೋಗುತ್ತಿರಲಿಲ್ಲ. 1 ರಿಂದ 2 ಗಂಟೆ, 2 ರಿಂದ 3 ಗಂಟೆ ಮತ್ತು ನಂತರ ಕಾನ್ಹಾಭೂಸಿ ಪ್ರಾರಂಭವಾಯಿತು. ಮೊದಲು ಸ್ವಲ್ಪ ಸ್ವಲ್ಪ ಕಿವಿಗಳಲ್ಲಿ ಹರಿದು ಬಂದ ಮಾತು ಈಗ ನಂಬಿಕೆಯ ರೂಪ ತೆಗೆದುಕೊಂಡು ಅವರ ಮುಂದೆ ನಿಂತಿತ್ತು. ಏನಾಗುತ್ತದೆ ಕೇಳುವುದಕ್ಕೆ ಬಂದಿತ್ತು. ಯಾವುದೋ ಶ್ರೀಮಂತಳು ಅವನನ್ನು ಎತ್ತಿಕೊಂಡಿದ್ದಳೆಂದು. ಸಮೀರ್ ಯಾವುದೇ ಸ್ಥಿತಿಯಲ್ಲಿಯೂ ಬರಬೇಕಿತ್ತು. ಅವಳಿಗೆ ಜನರ ಮಾತುಗಳಿಂದ ವ್ಯತ್ಯಾಸವಾಗುತ್ತಿರಲಿಲ್ಲ. ಅವಳು ಕೇವಲ ನಡುಗುತ್ತಿದ್ದ ಕೈಗಳಿಂದ ಸಮೀರ್ನ ನಂಬರ್ ಡಯಲ್ ಮಾಡುತ್ತಲೇ ಹೋದಳು. ಆದರೆ ನಂಬರ್ ನಿರಂತರವಾಗಿ ಸ್ವಿಚ್ಡ್ ಆಫ್ ಬರುತ್ತಿತ್ತು. ಸುನೀತಾ ಭಾವಿಗೂ ಯಾವುದೇ ಬಹಾನೆ ಸಿಗಲಿಲ್ಲ. ಅವಳಿಗೆ ತಿಳಿದಿರಲಿಲ್ಲ, ವಿವಾಹದ ಸಂಜೆ ಅವಳ ಅಣ್ಣ ಎಲ್ಲಿ ಕಾಣೆಯಾಗಿದ್ದಾನೆಂದು. ಆದರೂ ಅವನು ಹಾಗೆ ಮಾಡಬಾರದಿತ್ತು. ಇದು ಅವನ ಪ್ರೀತಿಯ ಪತ್ನಿಯ ವಿಷಯವಾಗಿತ್ತು. ಮುಂದಿನ ಪತ್ನಿ ಅವನಿಗಾಗಿ ಸಿದ್ಧಳಾಗಿದ್ದಳು. ಮತ್ತು ಅವನು ಪ್ರತಿ ಸಂಬಂಧ ಮತ್ತು ಪ್ರತಿ ಪ್ರಮಾಣದಿಂದ ಹಿಂದೆ ಸರಿದನು. ದೊಡ್ಡ ಪ್ರಯತ್ನದ ನಂತರ ಅವಳು ಮೊಬೈಲನ್ನು ಮಡಿಲಲ್ಲಿ ಇಟ್ಟಳು. ತನ್ನ ಕೈಗಳನ್ನು ತನ್ನ ಕಣ್ಣುಗಳ ಮೇಲೆ ಇಟ್ಟು ಅವಳು ಬಹಳ ತೀವ್ರವಾಗಿ ಅಳುತ್ತಾ ಬಿದ್ದಳು. ಮತ್ತು ಅಷ್ಟರಲ್ಲಿ ಮೊಬೈಲ್ನ ಗಂಟೆ ಬಡಿಯಿತು. ಅವಳು ಕೈ ಚಾಚಿ ಮೊಬೈಲ್ ತೆಗೆದುಕೊಂಡಳು. ಸ್ಪಷ್ಟವಾಗಿ ಅವಳ ಬೆರಳುಗಳು ನಡುಗುತ್ತಿದ್ದವು. ರೆಪ್ಪೆಗಳು ನಡುಗುತ್ತಿದ್ದವು. ತುಟಿಗಳು ನಡುಗುತ್ತಿದ್ದವು. ಮೊಬೈಲ್ನಲ್ಲಿ ಅನನೌನ್ ನಂಬರ್ ಇತ್ತು. ಅವಳು ಕೂಡಲೇ ಕಾಲ್ ರಿಸೀವ್ ಮಾಡಿ ಫೋನ್ ಕಿವಿಗೆ ಇಟ್ಟಳು. ಸಮೀರ್, ನೀನು ಎಲ್ಲಿದ್ದೀಯಾ? ಇದು ಯಾವ ರೀತಿ? ಪ್ಲೀಸ್ ಬೇಗ ಬಾ. ಅವಳು ಇನ್ನೂ ತೀವ್ರವಾಗಿ ಅಳುತ್ತಿದ್ದಳು. ಆದರೆ ಎದುರು ಪಕ್ಕದಿಂದ ಹೊರಬರುತ್ತಿದ್ದ ಮೌನ ಅವಳನ್ನು ವಿಚಿತ್ರವಾದ ಗಾಬರಿಯಲ್ಲಿ ಹಾಕುತ್ತಿತ್ತು. ನಾನು ಆ ಕ್ಷಣದಲ್ಲಿ ಒಂದು ದುರ್ಬಲವಾದ ಉಸಿರಾಟದ ಮೇಲೆ ಹೇಳಿದೆ ಮತ್ತು ಇನ್ನೊಂದು ಕಡೆಯಿಂದ ಹೊರಹೊಮ್ಮುತ್ತಿದ್ದ ಧ್ವನಿ ಅವನನ್ನು ಮೌನಗೊಳಿಸಿತು. ಶಿವಾಂಶ್ ಖುರಾಣ, ನಾನು ಸಂಪೂರ್ಣವಾಗಿ ಸಿದ್ಧನಾಗಿ ಕುಳಿತಿದ್ದೇನೆ. ಕೇವಲ ನಿನ್ನ ಹೌದು ಬೇಕು. ನೀನು ನಿಂದ್ಯ ಮಾನವನು, ಬಕ್ವಾಸ್ ನಿಲ್ಲಿಸು. ಅವಳು ಕೂಗಿದಳು, ನಿನ್ನ ಕಾರಣದಿಂದ ನನ್ನ ಜೀವನ ಹಾಳಾಗುತ್ತಿದೆ. ನೀನು ಹೇಳಿದ್ದಿ ನೀನು ದಾರಿಯಿಂದ ಹೊರಗೆ ಹೋಗುವೆ ಎಂದು. ಇಂದು ನನ್ನ ವಿವಾಹವಾಗುತ್ತಿದೆ. ನಾನು ಸಮೀರ್ನ ಪತ್ನಿಯಾಗಲು ಹೊರಟಿದ್ದೇನೆ. ನನ್ನ ಜೀವನದಿಂದ ಹೊರಗೆ ಹೋಗು, ನೀಚ ಮಾನವ. ಅವಳು ಯಾರನ್ನೂ ಗಮನಿಸಲಿಲ್ಲ. ಯಾವುದೇ ಅತಿಥಿಯನ್ನೂ ಅಲ್ಲ, ಹತ್ತಿರ ಕುಳಿತಿದ್ದ ಸಂಬಂಧಿಕರನ್ನೂ ಅಲ್ಲ. ಅವಳು ಕೇವಲ ಕೂಗುತ್ತಿದ್ದಳು. ಎಲ್ಲರೂ ಆಶ್ಚರ್ಯದಿಂದ ಅವಳನ್ನು ನೋಡುತ್ತಿದ್ದರು. ನಾನು ಇಂದಿಗೂ ನನ್ನ ವಾಗ್ದಾನದ ಮೇಲೆ ನಿಂತಿದ್ದೇನೆ. ಅವನು ನಿನ್ನೊಂದಿಗೆ ವಿವಾಹ ಮಾಡಿಕೊಳ್ಳಲು ಬಂದಿದ್ದರೆ ನಾನು ಮೌನವಾಗಿ ನನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದೆ. ಮತ್ತು ಅದೇ ಆಯಿತು. ರಾತ್ರಿ ಕಳೆಯಿತು, ಆದರೆ ಆ ಮನುಷ್ಯ ಬರಲಿಲ್ಲ. ಅವಳು ಕೇವಲ ಹೀಗೆಯೇ ವಧುವಾಗಿ ಕುಳಿತು ಉಳಿದಳು. ಸಂಬಂಧಿಕರು ಒಬ್ಬೊಬ್ಬರಾಗಿ ಮನೆಯಿಂದ ಹೊರಟು ಹೋದರು. ವಿಕಾಸ್ನ ಗೌರವ ಕಲಂಕಿತವಾಯಿತು. ಜನರು 100 ಬಗೆಯ ಮಾತುಗಳನ್ನು ಮಾಡಿದರು. ಅವನ ಚಿತ್ರದ ಮೇಲೆ ಬೆರಳುಗಳನ್ನು ಎತ್ತಿದರು. ಆದರೆ ಯಾರಿಗೂ ತಿಳಿಯಲಿಲ್ಲ ಸಮೀರ್ನ ಲೋಭ ಅವನನ್ನು ಎಷ್ಟು ಕುರುಡನನ್ನಾಗಿ ಮಾಡಿತ್ತು ಎಂದರೆ ಅವನು ತನ್ನ ಪ್ರೀತಿಯನ್ನು ಕಳೆದುಕೊಂಡನು. ಆ ಹುಡುಗಿಯನ್ನು ಕಳೆದುಕೊಂಡನು. ಅವನ ಕಾಯುವಿಕೆಯಲ್ಲಿ ಕುಳಿತು ಉಳಿದಿದ್ದಳು. ಆದರೆ ಯಾರಿಗೂ ತಿಳಿಯಲಿಲ್ಲ ಈ ಚಾಲ್ ಎಲ್ಲಿಂದ ನಡೆದಿತ್ತು ಎಂದು. ಮರುದಿನ ಅವನು ಒಂದು ದೊಡ್ಡ ಸೈನ್ಯದೊಂದಿಗೆ ಅವರ ಬಾಗಿಲಿನಲ್ಲಿ ಇದ್ದನು. ಶಿವಾಂಶ್ ಖುರಾನಾನ ರಿಶ್ತಾ ಅವರ ಬಾಗಿಲಿಗೆ ಬಂದಿತ್ತು. ಇಷ್ಟು ರುಬಾಬ್ ಇತ್ತು ಮತ್ತು ವಿಕಾಸ್ ಕೇವಲ ಆಶ್ಚರ್ಯ ಮತ್ತು ಚಿಂತೆಯಲ್ಲಿದ್ದನು. ಅವಳು ಒಂದು ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಹೊಂದಿಕೊಂಡು ಕುಳಿತು ಉಳಿದಳು. ಅವಳಿಗೆ ಅನಿಸಿತ್ತು ಅವಳ ಜೀವನ ಹಾಳಾಗಲಿದೆ ಎಂದು. ಆ ಮನುಷ್ಯ ತನ್ನ ಹಠವನ್ನು ಪೂರೈಸುತ್ತಿದ್ದನು. ಏನು ಹೇಳಿದನೋ ವಿಕಾಸ್ಗೆ ತಿಳಿಯದು. ವಿಕಾಸ್ ಅವಳ ಅನುಮತಿ ತೆಗೆದುಕೊಳ್ಳಲು ಬಂದಾಗ ಅವಳು ಅವನಿಗೆ ಇಷ್ಟೇ ಹೇಳಿದಳು, ಶಿವಾಂಶ್ ಖುರಾನ ಅವಳನ್ನು ತನ್ನ ಪತ್ನಿಯನ್ನಾಗಿ ಮಾಡಲು ಬಯಸುತ್ತಾನೆ ಎಂದು. ಅದು ಈ ವಾರದಲ್ಲೇ. ಅವಳ ಬಳಿ ಹೇಳಲು ಏನೂ ಇರಲಿಲ್ಲ. ರಾತ್ರಿಯಿಂದ ಅಳುತ್ತಾ ಅಳುತ್ತಾ ಅವಳ ಕಣ್ಣೀರು ಮುಗಿದಂತೆ ಆಗಿತ್ತು. ಕೂಗುತ್ತಾ ಕೂಗುತ್ತಾ ತನ್ನ ಕೂಗುಗಳ ಗಂಟಲನ್ನು ಕತ್ತರಿಸಿಕೊಂಡಿದ್ದಳು ಮತ್ತು ಕೊನೆಗೆ ವಿಕಾಸ್ ಆ ವ್ಯಕ್ತಿಗೆ ಅನುಮತಿ ನೀಡಿದ್ದನು. ಈಗ ಅವನು ಸಂಪೂರ್ಣ ಜೀವನ ತನ್ನ ತಂಗಿಯನ್ನು ಮನೆಯಲ್ಲಿ ಕುಳ್ಳಿರಿಸಲು ಸಾಧ್ಯವಿರಲಿಲ್ಲ.
ಮತ್ತು ನಿಖರವಾಗಿ 2 ದಿನಗಳ ನಂತರ ಆ ಸಂಜೆ ಸಂಪೂರ್ಣ ರೋಬೋದಾಬ್ನೊಂದಿಗೆ ಬಾರಾತ್ ತೆಗೆದುಕೊಂಡು ಅವನು ಬಂದಿದ್ದನು. ಅವನು ವಿವಾಹ ಮಾಡಿಕೊಳ್ಳಲು ಬಂದಿದ್ದನು, ಅವಳನ್ನು ಗೌರವದಿಂದ ಪಡೆಯಲು. ವಿವಾಹದ ಕೆಲವು ಸಮಯದ ಮೊದಲು ಅವಳು ಮತ್ತೊಮ್ಮೆ ವಧುವಾಗಿ ಕುಳಿತಿದ್ದಳು. ಇಂದು ಕೇವಲ ವಿವಾಹವಲ್ಲ, ಅವಳು ಆ ಮನುಷ್ಯನೊಂದಿಗೆ ಹೋಗಲಿದ್ದಳು. ಅವಳು ತಲೆಯನ್ನು ಎತ್ತಿ ನೋಡಿದಳು. ಅವಳು ಕೋಣೆಯಲ್ಲಿ ಒಬ್ಬಳೇ ಇದ್ದಳು. ನೀನು ನನ್ನನ್ನು ಕಾಯಲು ಸಾಧ್ಯವಾಗಲಿಲ್ಲವೇ? ಅವಳು ಮೌನವಾಗಿ ಮುಂದೆ ಸಾಗುತ್ತಾ ಸಮೀರ್ನ ಕೆನ್ನೆಯ ಮೇಲೆ ಒಂದು ಜೋರಾದ ತಮಾಚಾ ಹೊಡೆದಳು. ಸಾಧ್ಯವಾಗುತ್ತಿತ್ತು, ನೀನು ನನ್ನ ಹತ್ತಿರ ನಿಂತು ಸಂಪೂರ್ಣ ಜಗತ್ತಿಗೆ ಹೇಳಿದ್ದರೆ ನನಗೆ ಕಾಯುವ ಆಜ್ಞೆ ನೀಡಿ ಹೋಗುತ್ತಿದ್ದೀಯೇ ಎಂದು. ಓಡಿಹೋಗಿ ಅಲ್ಲ, ಮುಖ ಮರೆಮಾಡಿ ಅಲ್ಲ. ಆ ದಿನ ಅವಳು ತನ್ನೊಂದಿಗೆ ಸಮೀರ್ನನ್ನು ಸಹ ಅವಮಾನಿಸಿದ್ದಳು. ಆ ದಿನ ಅವಳು ಶಿವಾಂಶ್ ಖುರಾನಾನ ಬಳಿ ಹೋಗಿ ಕುಳಿತುಕೊಂಡಳು. ಅವನೊಂದಿಗೆ ನಡೆಯುವ ಮಂತ್ರಪಾಠಗಳು ಅವಳನ್ನು ಅವನ ಪತ್ನಿಯನ್ನಾಗಿ ಮಾಡಿದವು. ಕ್ಷಣ ಮಾತ್ರದಲ್ಲಿ ಅವಳು ಏನು ಗೊತ್ತಿಲ್ಲ, ನೆಲದ ಎಷ್ಟು ಆಳದಿಂದ ಎದ್ದು ರಾಜಸಿಂಹಾಸನದ ಮೇಲೆ ಕುಳಿತಳು. ಆ ಮನುಷ್ಯ ಆ ಮಾಸೂಮ್ ಹುಡುಗಿಯ ಮೇಲೆ ಅಪಾರ ಸಂಪತ್ತನ್ನು ವ್ಯಯಿಸಿದನು. ಅವನು ಅವಳನ್ನು ಸಂಪೂರ್ಣ ಗೌರವದಿಂದ ವಿದಾಯ ಮಾಡಿಸಿ ಕರೆದುಕೊಂಡು ಹೋದನು. ಆ ಹವೇಲಿಯಲ್ಲಿ ಕಾಲಿಟ್ಟ ಕೂಡಲೇ ಅವಳಿಗೆ ಅನಿಸಿತ್ತು, ಯಾವುದೋ ಅರಮನೆಯಂತೆ ಅದರ ರಾಣಿ ಅವಳಾಗಿದ್ದಾಳೆ ಎಂದು. ವಧುವಾಗಿ ಅವಳ ಮೇಲೆ ಬಹಳ ರೂಪ ಬಂದಿತ್ತು ಮತ್ತು ನಂತರ ಲಕ್ಷಗಳ ಬೆಲೆಯ ಆಭರಣಗಳು ಎಲ್ಲವೂ ಅದ್ಭುತವಾಗಿದ್ದವು. ಹವೇಲಿಯಲ್ಲಿ ನೌಕರರ ಹೊರತು ಕೇವಲ ಒಂದು ವ್ಯಕ್ತಿಯಿದ್ದಳು, ಶಿವಾಂಶ್ ಖುರಾನ ಸಂಪಾಣನ ತಾಯಿ. ಅವಳು ವೀಲ್ಚೇರ್ನಲ್ಲಿದ್ದಳು. ಪ್ರಸಾದದ ಕಾರಣ ಅವರ ಅರ್ಧ ದೇಹ ಲಾಚಾರವಾಗಿತ್ತು. ಅವರು ಹೊಳೆಯುವ ಕಣ್ಣುಗಳಿಂದ ತಮ್ಮ ಸೊಸೆಯನ್ನು ನೋಡುತ್ತಾ ಇದ್ದರು ಮತ್ತು ಆ ಮನುಷ್ಯನ ಮೇಲೆ ದ್ವೇಷವಿದ್ದರೂ ನೈನಾಬಾಗಿ ಅವರ ಪಾದಗಳನ್ನು ಸ್ಪರ್ಶಿಸಿದಳು ಮತ್ತು ಅವರು ತಮ್ಮ ಮಗನ ಆಯ್ಕೆಯನ್ನು ಹೊಗಳಿದರು. ಅವನು ಬೆನ್ನಿನ ಮೇಲೆ ನಿಂತು ಏಕೋ ತಿಳಿಯದು ಹಗುರವಾಗಿ ನಗುತ್ತಾ ಇದ್ದನು. ತಿಳಿದಿತ್ತು, ಅವಳು ಕೋಪಗೊಂಡಿದ್ದಾಳೆ, ಆದರೆ ಈ ಕೋಪ ಇಷ್ಟು ದಿನಗಳು ನಿಲ್ಲುವುದಿಲ್ಲ ಮತ್ತು ಅವನು ನಿಲ್ಲಿಸಲು ಬಿಡುವುದಿಲ್ಲ. ಕೆಲವು ವಿಧಿಗಳ ನಂತರ ಅವಳನ್ನು ಶಿವಾಂಶ್ ಖುರಾನಾನ ಕೋಣೆಗೆ ಕಳುಹಿಸಲಾಯಿತು. ಅವಳು ಎಂದಿಗೂ ಯೋಚಿಸಿರಲಿಲ್ಲ ಒಂದು ಅಂಥ ಪ್ರಾರಂಭ ಈ ರೂಪವನ್ನು ತೆಗೆದುಕೊಳ್ಳುತ್ತದೆ ಎಂದು. ಅವಳು ಸಂಪೂರ್ಣ ಜೀವನ ತನ್ನ ಪತಿಯ ರೂಪದಲ್ಲಿ ಸಮೀರ್ನನ್ನು ನೋಡಿದ್ದಳು. ಆದರೆ ವಾಸ್ತವ ಇದೇ ಆಗಿತ್ತು. ಆ ಮನುಷ್ಯ ಅವಳ ಕಣ್ಣುಗಳಿಂದ ಕೆಳಗೆ ಬಿದ್ದಿದ್ದನು. ಅವಳು ಯೋಚಿಸಲು ಸಾಧ್ಯವಾಗುತ್ತಿರಲಿಲ್ಲ, ಅವನು ಯಾವುದೋ ಉದ್ಯೋಗಕ್ಕಾಗಿ ಕೆಲವು ಲಕ್ಷಗಳಿಗಾಗಿ ಅವಳನ್ನು ಬಿಟ್ಟು ಹೋಗಬಹುದು ಎಂದು. ಅವನು ಒಮ್ಮೆ ಬಿಡಬಹುದಾದರೆ ನಂತರ ಸಂಪೂರ್ಣ ಜೀವನ ಬಿಡಬಹುದು. ಅವಳು ಹಾಗೆಯೇ ಕುಳಿತು ಉಳಿದಳು. ಶಿವಾಂಶ್ ಕೋಣೆಯಲ್ಲಿ ಪ್ರವೇಶಿಸಿದಾಗ ಆ ವ್ಯಕ್ತಿಯೊಂದಿಗೆ ಹೂಗಳ ಮೋಹಕ ಪರಿಮಳದ ಗಾಳಿ ಒಳಗೆ ಬಂದಿತು. ಅವನು ಅವಳ ಮುಂದೆ ಬಂದು ಕುಳಿತನು, ಬಹಳ ಹತ್ತಿರ, ಮತ್ತು ನಂತರ ಅವಳ ಉಸಿರನ್ನು ಅನುಭವಿಸುತ್ತಾ ಮೃದುವಾಗಿ ಬಾಗಿದನು. ಅವಳ ಮುಖವನ್ನು ಗಲ್ಲದಿಂದ ಹಿಡಿದು ತನ್ನ ಹತ್ತಿರಕ್ಕೆ ತಂದನು. ಅವಳ ನಡುಗುತ್ತಿದ್ದ ಕಣ್ಣು ರೆಪ್ಪೆಗಳನ್ನು ನೋಡಿ ಅವನು ಏಕೋ ತಿಳಿಯದು ಬೆರಗಾಗುತ್ತಿದ್ದನು. ಕೊನೆಗೆ ನಾನು ನಿನ್ನನ್ನು ಪಡೆದೆ. ಅಭ್ಯಾಸದಂತೆ ಅವನು ಹಗುರವಾಗಿ ಪಿಸುಗುಟ್ಟಿದನು. ನೈನಾ ಕಣ್ಣುಗಳನ್ನು ತೆರೆದು ಅವನ ಮುಖವನ್ನು ನೋಡಿದಳು. ಹೌದು, ನಾನು ಯಾವುದೋ ಆಟಿಕೆಯಂತೆ. ಯಾವುದೇ ಅಳುವು ಅಲ್ಲ, ಯಾವುದೇ ಕೂಗಾಟವಲ್ಲ. ಅವಳು ದೂರು ಹೇಳುತ್ತಿದ್ದಳು ಮತ್ತು ಅವನು ಅವಳ ಪ್ರತಿ ದೂರಿನ ಮೇಲೆ ನಾಚಿಕೆ ಪಡಲು ಸಿದ್ಧನಿದ್ದನು. ಇದೆಲ್ಲ ನಿನ್ನ ಕೈಯಲ್ಲಿ ಇರಲಿಲ್ಲ ಎಂಬಂತೆ. ನಿಖರವಾಗಿ ಹೀಗೆ, ಇದೆಲ್ಲ ನನ್ನ ಕೈಯಲ್ಲಿಯೂ ಇರಲಿಲ್ಲ. ಆದರೆ ಹಾಗಿದ್ದರೂ ನಾನು ದಾರಿಯಿಂದ ಹೊರಗೆ ಹೋದೆ. ನಾನು ನಿನ್ನಾಗುತ್ತಿದ್ದ ಪತಿಗೆ ಅವಕಾಶ ನೀಡಿದೆ. ಅವನಿಗೆ 2 ದಾರಿಗಳನ್ನು ನೀಡಿದೆ. ಅವನ ಇಚ್ಛೆಯಂತೆ ಆಯ್ಕೆ ಮಾಡಿಕೊಳ್ಳಲಿ. ಅವನು ನಿನ್ನನ್ನು ಆಯ್ಕೆ ಮಾಡಿದ್ದರೆ, ನಿನ್ನ ಪ್ರತಿ ನಿಷ್ಠೆಯನ್ನು ತೋರಿಸಿದ್ದರೆ, ಇದು ಶಿವಾಂಶ್ ಖುರಾನಾನ ವಾಗ್ದಾನವಾಗಿತ್ತು. ಅವನು ಮತ್ತೆ ನಿನ್ನ ಕಡೆಗೆ ತಿರುಗಿ ನೋಡುತ್ತಲೂ ಇರುತ್ತಿರಲಿಲ್ಲ. ಅವಳು ಗೊಂದಲದ ಕಣ್ಣುಗಳಿಂದ ನೋಡುತ್ತಾ ಉಳಿದಳು. ಆದರೆ ಅವನ ಮಾತಿನ ಅರ್ಥ ಇನ್ನೂ ಅರ್ಥವಾಗಿರಲಿಲ್ಲ. ವಾಸ್ತವ ಇದು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಜೀವನದಲ್ಲಿ ನಾನು ಸಂಪತ್ತಿನಿಂದ ಒತ್ತಡಕ್ಕೊಳಗಾಗದ ಯಾವುದೇ ಅಸ್ತಿತ್ವವನ್ನು ನೋಡಿದ್ದರೆ ಅದರಲ್ಲಿ ಧೈರ್ಯವಿತ್ತು. ಅವನು ಕಣ್ಣುಗಳನ್ನು ಸೇರಿಸಿ ನನ್ನೊಂದಿಗೆ ಮಾತನಾಡಬಹುದು ಎಂದರೆ ಅದು ನೀನು. ಮತ್ತು ವಾಸ್ತವ ಇದು, ನನಗೆ ನೀನು ಹೃದಯದಿಂದ ಪ್ರಿಯಳು. ಇದು ಕೇವಲ ಒಂದು ರಾತ್ರಿಯ ನಶೆಯಾಗಿತ್ತೋ ಅಥವಾ ಏನೇ ಇರಲಿ ಅವಳಿಗೆ ಖಚಿತವಾಗಿ ತಿಳಿದಿರಲಿಲ್ಲ. ಆದರೆ ಆ ಸಮಯದವರೆಗೆ ಅವಳಿಗೆ ಆ ವ್ಯಕ್ತಿಯ ಮೇಲೆ ನಂಬಿಕೆ ಇರಲಿಲ್ಲ. ಅವನು ಹತ್ತಿರ ಬಂದು ಅವಳ ಉಸಿರಿನಲ್ಲಿ ಕರಗಿ ಅವಳ ಪರಿಮಳವನ್ನು ತಿಳಿದುಕೊಳ್ಳುತ್ತಿದ್ದನು. ಅವಳು ಸಿಸುಕುತ್ತಾ ಶಿವಾಂಶ್ನ ಶರ್ಟ್ ಅನ್ನು ಹಿಡಿದಳು. ಅವಳಿಗೆ ನಿಜವಾಗಿಯೂ ಭಯವಾಗುತ್ತಿತ್ತು, ಆದರೆ ಆಗಾಗಲೇ ಆ ವ್ಯಕ್ತಿ ತನ್ನ ಪ್ರೀತಿಯ ಅನುಭವವನ್ನು ನೀಡಲು ಪ್ರಾರಂಭಿಸಿದ್ದನು. ಅವನು ಅವಳನ್ನು ಹೀಗೆ ಸ್ಪರ್ಶಿಸುತ್ತಿದ್ದನು. ಅವಳು ಗುಲಾಬಿಯ ಹೂವಿನಂತೆ ಬಿಗಿಯಾಗಿ ಹಿಡಿದರೆ ಒಣಗಿ ಹೋಗುವುದು ಅಥವಾ ತನ್ನ ಪರಿಮಳ ಅಥವಾ ಬಣ್ಣವನ್ನು ಬಿಟ್ಟುಕೊಡುವುದು. ಆ ರಾತ್ರಿ ಅವರಿಬ್ಬರ ನಡುವೆ ಒಂದು ಅಂಥ ರಾತ್ರಿಯಾಗಿತ್ತು.
ಅದನ್ನು ಮಿಲನದ ರಾತ್ರಿ ಎಂದು ಕರೆಯುವುದು ಕೆಟ್ಟದಲ್ಲ. ಮರುದಿನ ಬೆಳಿಗ್ಗೆ ಅದನ್ನು ಮಿಲನದ ರಾತ್ರಿ ಎಂದು ಕರೆಯುವುದು ಕೆಟ್ಟದಲ್ಲ. ಮರುದಿನ ಬೆಳಿಗ್ಗೆ ಅವಳು ಅವನ ನೆರಳಿನಲ್ಲಿ ಎಚ್ಚರವಾದಳು ಮತ್ತು ಶಿವಾಂಶ್ ಖುರಾನಾನ ಅತ್ಯಂತ ಸುಂದರ ಬೆಳಿಗ್ಗೆ ಅದೇ ಆಗಿತ್ತು. ವಿಕಾಸ್ ಮತ್ತು ಸುನೀತಾ ಭಾಭಿ ಅವರಿಗಾಗಿ ಉಪಾಹಾರ ತಂದಿದ್ದರು. ಅವನು ವಿಕಾಸ್ನೊಂದಿಗೆ ಬಹಳ ಪ್ರೀತಿಯಿಂದ ವ್ಯವಹರಿಸುತ್ತಿದ್ದನು. ಎಲ್ಲರಿಗೂ ಬಹಳ ಗೌರವ ನೀಡುತ್ತಿದ್ದನು. ಆದರೆ ನೈನಾ ಇನ್ನೂ ಮೌನವಾಗಿದ್ದಳು. ಆದರೂ ಹಾಗಲ್ಲ. ಅವಳು ಹೃದಯದಿಂದ ಅವನನ್ನು ತನ್ನ ಪತಿಯಾಗಿ ಸ್ವೀಕರಿಸುತ್ತಿರಲಿಲ್ಲ. ಆದರೆ ಹಾಗಿದ್ದರೂ ಆ ವ್ಯಕ್ತಿಯ ತ್ವರೆಯ ಮೇಲೆ ಅವಳ ನಂಬಿಕೆ ಕುಳಿತುಕೊಳ್ಳದಿರುವುದು ಸ್ವಾಭಾವಿಕವಾಗಿತ್ತು. ಆ ದಿನ ಸಂಪೂರ್ಣ ಖುರಾನಾ ಕಂಪನಿಯಲ್ಲಿ ಗೊಂದಲ ಮೂಡಿತ್ತು. ಖುರಾನಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮಾಲೀಕ ಸಂಪೂರ್ಣ 3 ವಾರಗಳ ನಂತರ ಕಂಪನಿಯ ಸುದ್ದಿ ತೆಗೆದುಕೊಳ್ಳಲು ಬರುತ್ತಿದ್ದರು ಮತ್ತು ಅಂಥ ಸಂದರ್ಭದಲ್ಲಿ ಶಿವಾಂಶ್ ಖುರಾನಾನ ಕೋಪದಿಂದ ತಪ್ಪಿಸಿಕೊಳ್ಳಲು ಯಾರೂ ಬಯಸುವುದಿಲ್ಲ. ಶಾನದಾರ ಕಾರಿನಿಂದ ಇಳಿಯುತ್ತಾ ಅವನು ಗಗಲ್ಸ್ ತನ್ನ ಮರೆಮಾಡಿದ ಕಣ್ಣುಗಳಿಂದ ತನ್ನ ಕನಸುಗಳ ತಾಬೀರ್ ನೋಡಿದನು ಮತ್ತು ನಂತರ ತಿರುಗಿ ತನ್ನ ಪತ್ನಿಯನ್ನು ನೋಡಿದನು. ಲೇಯರ್ಗಳಲ್ಲಿ ಕತ್ತರಿಸಿದ ಕೂದಲು ಬೆನ್ನಿನ ಮೇಲೆ ಹರಡಿಕೊಂಡಿತ್ತು. ಹೈ ಹೀಲ್ಸ್ ಉದ್ದನೆಯ ಕುರ್ತಿಯೊಂದಿಗೆ ನಜಾಕತ್ನಿಂದ ಮಾಡಿದ ಮೇಕಪ್ ಮತ್ತು ಮುಖದ ಮೇಲೆ ನೆರಳು ಹಾಕಿದ ನೆಮ್ಮದಿ. ಶಿವಾಂಶ್ ಮುಂದೆ ಸಾಗಿ ಪ್ರೀತಿಯಿಂದ ಅವಳ ಕೈಯನ್ನು ಹಿಡಿದನು. ಅವರಿಬ್ಬರೂ ಆಫೀಸ್ಗೆ ಪ್ರವೇಶಿಸಿದರು. ಎಲ್ಲರೂ ಅವರನ್ನು ಸ್ವಾಗತಿಸಲು ಉತ್ಸುಕರಾಗಿದ್ದರು. ಅವನು ಯಾವುದೇ ಸಾಮಾನ್ಯ ಮನುಷ್ಯನಲ್ಲ. ನಗರದ ಪ್ರಸಿದ್ಧ ವ್ಯಾಪಾರಿ. ಅವನು ವ್ಯಾಪಾರದ ಜಗತ್ತಿನ ಮೇಲೆ ರಾಜ್ಯಭಾರ ಮಾಡುತ್ತಿದ್ದನು. ಅವನ ಮೇಲೆ ಹೂಗಳನ್ನು ಸುರಿಸಲಾಯಿತು, ಉಡುಗೊರೆಗಳನ್ನು ನೀಡಲಾಯಿತು ಮತ್ತು ನಗುತ್ತಾ ಅವನು ಪ್ರತಿಯೊಬ್ಬರಿಂದಲೂ ಅಭಿನಂದನೆಗಳನ್ನು ಸ್ವೀಕರಿಸುತ್ತಿದ್ದನು. ಅವನೊಂದಿಗೆ ನಡೆಯುತ್ತಿದ್ದ ಹುಡುಗಿ ಆತ್ಮವಿಶ್ವಾಸದಿಂದ ತಲೆಯನ್ನು ಎತ್ತಿದಳು. ಒಂದು ಮೂಲೆಯಲ್ಲಿ ಅವಳಿಗೆ ನಿಂತಿದ್ದ ಒಬ್ಬ ಮನುಷ್ಯ ಕಾಣಿಸಿದನು. ಅವಳಿಗೆ ಅನಿಸಿತು ಇದು ಅವಳ ಕಣ್ಣಿನ ಮೋಸ ಎಂದು, ಆದರೆ ಇದು ವಾಸ್ತವವಾಗಿತ್ತು. ಅವಳು ತನ್ನ ಸಹಚರನೊಂದಿಗೆ ಹೆಜ್ಜೆಗೆ ಹೆಜ್ಜೆ ಹೊಂದಿಸುತ್ತಾ ಮೆಟ್ಟಿಲುಗಳನ್ನು ಹತ್ತುತ್ತಾ ಹೋಗುತ್ತಿದ್ದಳು. ಆದರೆ ಕಣ್ಣುಗಳು ಅದೇ ಮನುಷ್ಯನ ಮೇಲೆ ನೆಲೆಗೊಂಡಿದ್ದವು. ಅವನ ಮುಖದ ಬಣ್ಣ ಕಳೆದು ಹೋಗಿತ್ತು. ಅವನು ಒಂದು ಮೂಲೆಯಲ್ಲಿ ನಿಂತಿದ್ದನು. ಅವನ ಪ್ರಾಣ ಹೊರಟು ಹೋಗಿದ್ದಂತೆ ಮತ್ತು ಅವನ ಹತ್ತಿರದಿಂದ ಹಾದು ಹೋಗುತ್ತಾ ಅವನ ಬಾಸ್ ನಿಂತು ಒಂದು ನೋಟ ನೋಡಿದನು. ಅವನು ಕಣ್ಣುಗಳನ್ನು ತಿರುಗಿಸುತ್ತಾ ತಲೆಯನ್ನು ತಗ್ಗಿಸಿದನು. ಶಿವಾಂಶ್ ಖುರಾನಾ ಪ್ರಶ್ನಾರ್ಥಕ ಕಣ್ಣುಗಳಿಂದ ನೋಡುತ್ತಿದ್ದನು. ಇದು ತಲೆ ನೋಡುವ ನಟನೆ ಮಾಡುತ್ತಿದ್ದನು. ಆದರೆ ಅವನು ತಲೆ ತಗ್ಗಿಸಿ ನಿಂತಿದ್ದು ಬಹಳವೇ ಹೆದರಿದನು. ನಮಸ್ತೆ ಸರ್, ಮೈಸೆಲ್ಫ್ ಸಮೀರ್ ವರ್ಮಾ. ಅದು ಯಾವುದೇ ಕನಸಲ್ಲ, ಅದು ವಾಸ್ತವವಾಗಿತ್ತು. ಆ ದಿನ ಅವಳಿಗೆ ತನ್ನೊಂದಿಗೆ ಆಡಲಾದ ಆಟದ ಅಂದಾಜು ಆಯಿತು. ಆಟ ಆಡುವವನು ಎಷ್ಟು ಶ್ರಮದಿಂದ ಆಡಿದ್ದನು ಎಂದರೆ ಯಾರಿಗೂ ಕಿವಿಗಳ ಕಿವಿಯ ಸುದ್ದಿ ಸಿಗಲಿಲ್ಲ. ನಮಸ್ತೆ ಮಿಸ್ಟರ್ ಸಮೀರ್. ಅವನು ಬಹಳ ಆಕರ್ಷಕವಾಗಿ ನಗುತ್ತಾ ನಮಸ್ತೆಗೆ ಉತ್ತರ ನೀಡಿದನು ಮತ್ತು ನಂತರ ಎಲ್ಲರನ್ನೂ ತಿರುಗಿ ನೋಡಿದನು. ಇವರು ಮಿಸ್ ನೈನಾ ಶಿವಾಂಶ್ ಖುರಾನಾ. ಅವನು ಪರಿಚಯ ಮಾಡಿಸುತ್ತಿದ್ದನು. ಆದರೆ ಶಿವಾಂಶ್ನ ಒಂದು ಕೈ ನೈನಾಳ ಹೆಗಲ ಮೇಲಿತ್ತು. ಅವಳು ಕೇವಲ ಆಶ್ಚರ್ಯದಿಂದ ಆ ಶಾನದಾರ ಪುರುಷನನ್ನು ನೋಡುತ್ತಿದ್ದಳು. ಅವನು ಏನು ಗೊತ್ತಿಲ್ಲ, ಯಾವಾಗ, ಎಲ್ಲಿ ಮತ್ತು ಹೇಗೆ ಅವಳ ನಸೀಬಿನಲ್ಲಿ ಬರೆಯಲಾಗಿತ್ತು. ಸಂಪೂರ್ಣ ಕಥೆ ಅವಳ ಮುಂದೆ ತೆರೆದುಕೊಂಡಿತು. ಸಮೀರ್ಗೆ ಒಮ್ಮೆಲೆ ಉದ್ಯೋಗದ ಆಫರ್ ಬರುವುದು, ಇಷ್ಟು ಸಂಬಳ ಮತ್ತು ಆ ಆಟ. ಆ ಶಿವಾಂಶ್ನ ಮಾತುಗಳು ಅವಳ ಮನಸ್ಸಿನಲ್ಲಿ ಸುತ್ತುತ್ತಿದ್ದವು. ನಾನು ಅವನ ಮುಂದೆ 2 ದಾರಿಗಳನ್ನು ಇಟ್ಟಿದ್ದೆ. ಅವನು ಸ್ವಲ್ಪವಾದರೂ ನಿನ್ನ ಪ್ರತಿ ನಿಷ್ಠೆಯಾಗಿದ್ದರೆ ನಾನು ದಾರಿಯಿಂದ ಹೊರಗೆ ಹೋಗುತ್ತಿದ್ದೆ. ಆದರೆ ಅವನು ನಿನಗಾಗಿ ಹುಟ್ಟಿರಲಿಲ್ಲ. ನಿನ್ನನ್ನು ಒಮ್ಮೆ ಬಿಡಬಹುದಾದವನು ನಿನ್ನನ್ನು 1000 ಬಾರಿ ತನ್ನ ಸ್ವಾರ್ಥಕ್ಕಾಗಿ ಬಿಡುವ ಧೈರ್ಯ ಮಾಡಬಹುದು. ಮತ್ತು ಆ ಸಂಜೆ ಅವಳು ಶಿವಾಂಶ್ನ ಹೆಗಲ ಮೇಲೆ ತಲೆಯನ್ನು ಇಟ್ಟಳು. ನೀವು ಸಮೀರ್ಗೆ ಆಫರ್ ನೀಡಿದ್ದೀರಿ, ಕೇವಲ ಅವನು ದಾರಿಯಿಂದ ಹೊರಗೆ ಹೋಗಲಿ ಎಂದು. ಶಿವಾಂಶ್ ಹಗುರವಾಗಿ ನಗುತ್ತಾ ಅವಳ ಹಣೆಯ ಮೇಲೆ ತುಟಿಗಳನ್ನು ಇಟ್ಟನು. ಅಲ್ಲ, ಬದಲಿಗೆ ಅವನು ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಲಿ ಎಂದು. ಅವಳು ಮೌನವಾಗಿ ತಲೆ ತಗ್ಗಿಸಿ ಕುಳಿತು ಉಳಿದಳು. ನನಗೆ ನಿನ್ನನ್ನು ಪ್ರೀತಿಯಾದಾಗ ನನಗೆ ಅನಿಸಿತು ನಾನು 2 ಜನರ ನಡುವೆ ಬಂದುಬಿಟ್ಟೆ ಎಂದು. ಅವನು ಮತ್ತೊಮ್ಮೆ ಅವಳ ಮುಖವನ್ನು ಹಿಡಿದು ತನ್ನ ಹತ್ತಿರಕ್ಕೆ ತಂದಿದ್ದನು. ಆದರೆ ನಂಬು, ನಾನು 3ನೇ ಮನುಷ್ಯನಲ್ಲ. 3ನೇವನು ಸ್ವತಃ ತಾನೇ ಹೊರಟು ಹೋದನು. ಅವಳ ಕಣ್ಣುಗಳಲ್ಲಿ ಈಗ ಕಣ್ಣೀರು ಹೊಳೆಯುತ್ತಿತ್ತು. ನೀನು ಸಮೀರ್ನನ್ನು ಪ್ರೀತಿಸುತ್ತೀಯಾ? ಈಗಲೂ ಅವನು ಮತ್ತೆ ಕೇಳುತ್ತಿದ್ದನು. ಅವಳು ಮೌನವಾಗಿ ತಲೆಯನ್ನು ತಗ್ಗಿಸಿದಳು. ಇಲ್ಲ. ಅವಳು ಇದನ್ನು ಸ್ಪಷ್ಟವಾಗಿ ಉತ್ತರಿಸಿದಳು. ಅವನು ಮತ್ತೆ ಅವಳ ಮುಖವನ್ನು ತಿರುಗಿಸಿ ತನ್ನ ಹತ್ತಿರಕ್ಕೆ ತಂದನು. ನೀನು ನನ್ನನ್ನು ಪ್ರೀತಿಸುತ್ತೀಯಾ?
ಈ ಪ್ರಶ್ನೆಯ ಮೇಲೆ ಅವಳು ಮತ್ತೊಮ್ಮೆ ಆಶ್ಚರ್ಯದಿಂದ ಅವನನ್ನು ನೋಡಲು ಪ್ರಾರಂಭಿಸಿದರು ಮತ್ತು ನಂತರ ನಾದಲ್ಲಿ ತಲೆ ಆಡಿಸಿದಳು. ಸಾಧ್ಯವೇ? ನೀನು ಶಿವಾಂಶ್ ಖುರಾನಾನನ್ನು ಪ್ರೀತಿಸಬಹುದೇ? ಅವನು ಮತ್ತೊಮ್ಮೆ ಕೇಳುತ್ತಿದ್ದನು ಮತ್ತು ಅವಳು ಹೌದಿನಲ್ಲಿ ತಲೆ ಆಡಿಸಿದಳು. ಸಾಧ್ಯವಿದೆ. ನನಗೆ ಅನಿಸಿದರೆ ಶಿವಾಂಶ್ ಖುರಾನಾ ಪ್ರೀತಿಗೆ ಅರ್ಹನಾಗಿದ್ದಾನೆ ಎಂದರೆ ಅವನು ನನ್ನ ಪ್ರೀತಿಯನ್ನು ಪಡೆಯುವನು. ಆ ಸಮಯದಲ್ಲಿ ಅವಳಿಗೆ ತಿಳಿದಿರಲಿಲ್ಲ. ಬರುವ ಪ್ರತಿ ಕ್ಷಣ ಅವಳಿಗೆ ಹೇಳುತ್ತದೆ ಶಿವಾಂಶ್ ಅವಳಿಗೆ ಎಷ್ಟು ಪ್ರೀತಿಗೆ ಅರ್ಹನಾಗಿದ್ದಾನೆ ಎಂದು. ಕೆಲವೊಮ್ಮೆ ನಮ್ಮ ಆಯ್ಕೆಯಲ್ಲಿ ತಪ್ಪಾಗುತ್ತದೆ. ನಾವು ತ್ವರೆಯಲ್ಲಿ ಯಾವುದೋ ಅಂಥ ಮನುಷ್ಯನನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ. ಅವನು ನಮಗೆ ತನ್ನಿಗಾಗಿ ಉತ್ತಮವೆನಿಸುತ್ತಾನೆ. ಆದರೆ ಸಮಯ ಬಂದಾಗ ಯಾರಾದರೂ ಹೀಗೆ ದಾಮನ್ ಬಿಟ್ಟು ನಮ್ಮಿಂದ ದೂರ ಓಡುತ್ತಾನೆ, ನಾವು ಯಾವುದೋ ರೋಗದ ಬಲಿಗೆ ಒಳಗಾಗಿದ್ದೇವೆ ಎಂಬಂತೆ. ಸ್ವಿಟ್ಜರ್ಲ್ಯಾಂಡ್ನ ತಣ್ಣನೆಯ ಗಾಳಿ ಅವಳನ್ನು ನಡುಗುವಂತೆ ಮಾಡಿತು. ಉಣ್ಣೆಯ ಕೋಟನ್ನು ಹೆಗಲ ಮೇಲೆ ಹಾಕಿ ಅವಳು ಹೊರಗೆ ಬೀಳುತ್ತಿದ್ದ ಹಿಮದ ನೋಟವನ್ನು ನೋಡುತ್ತಿದ್ದಳು. ಕಳೆದ 2 ವಾರಗಳಿಂದ ಅವರಿಬ್ಬರೂ ಇಲ್ಲಿದ್ದರು. ಅವಳಿಗೆ ಅನಿಸಿತು ಅವಳ ಪ್ರತಿ ಕನಸು ಪೂರ್ಣಗೊಂಡಿದೆ ಎಂದು. ಆ ಕನಸು ಕಣ್ಣುಗಳು ನೋಡಿರಲಿಲ್ಲವು. ಅವಳಿಗೆ ತಾಬೀರ್ ಸಿಕ್ಕಿದೆ. ಒಮ್ಮೆಲೆ ಶಿವಾಂಶ್ ಅವಳನ್ನು ಸೊಂಟದಿಂದ ಹಿಡಿದು ತನ್ನ ಹತ್ತಿರಕ್ಕೆ ತಂದನು ಮತ್ತು ಅವಳು ಜೋರಾಗಿ ಅವನ ಎದೆಗೆ ಅಂಟಿಕೊಂಡಳು. ಕೆಲವೊಮ್ಮೆ ನನ್ನನ್ನು ನನ್ನ ಕನಸುಗಳ ಜಗತ್ತಿನಲ್ಲಿ ವಾಸಿಸಲು ಬಿಡಿ. ಹಗುರವಾಗಿ ನಗುತ್ತಾ ಅವಳು ದೂರು ಹೇಳಿದಳು. ಶಿವಾಂಶ್ ತನ್ನ ಮೂಗನ್ನು ಅವಳ ಮೂಗಿಗೆ ಸೇರಿಸಿದನು. ಖಂಡಿತವಾಗಿಯೂ ಇಲ್ಲ. ನಿನ್ನ ಕನಸುಗಳ ತಾಬೀರ್ ನಿನ್ನ ಮುಂದಿದ್ದಾಗ ನಂತರ ಆ ಜಗತ್ತಿನಲ್ಲಿ ವಾಸಿಸುವುದರ ಅರ್ಥವೇನು? ಅವನು ಆಕರ್ಷಕ ರೀತಿಯಲ್ಲಿ ನಗುತ್ತಾ ಅವಳನ್ನು ನೋಡುತ್ತಿದ್ದನು. ಇಲ್ಲಿಂದ ಮನೆಗೆ ಹಿಂತಿರುಗಲು ಹೃದಯವೇ ಮಾಡುತ್ತಿಲ್ಲ. ತನ್ನ ಕಡೆಯಿಂದ ಅವಳು ಮಾತನ್ನು ತಿರುಗಿಸಿದಳು. ಆದರೆ ಶಿವಾಂಶ್ ಬಾಗುತ್ತಾ ಅವಳ ಕುತ್ತಿಗೆಯ ಮೇಲೆ ತುಟಿಗಳನ್ನು ಇಟ್ಟನು. ಹೌದು, ಏಕೆಂದರೆ ಇಲ್ಲಿ ನಿಮಗೆ ಹೆಚ್ಚುವರಿ ರೋಮ್ಯಾನ್ಸ್ ಸಿಗುತ್ತಿದೆ. ಆ ವ್ಯಕ್ತಿಯ ನಿರ್ಭಯತೆಯ ಮೇಲೆ ಅವಳು ಹಾಗೆಯೇ ಹೆದರುತ್ತಿದ್ದಳು. ನೀವು ಬಹಳ ಕೆಟ್ಟವರು. ಆ ಸಮಯದಲ್ಲಿ ಅವಳು ಕೇವಲ ತನ್ನ ನಾಚಿಕೆಯನ್ನು ಮರೆಮಾಡಲು ಅವನ ಹೆಗಲ ಮೇಲೆ ಮುಷ್ಟಿ ಹೊಡೆಯುತ್ತಾ ಹೇಳುತ್ತಿದ್ದಳು. ಆದರೆ ಅವನು ಕಿಕ್ಕಿರಿದು ನಕ್ಕನು ಮತ್ತು ಅವನು ನಕ್ಕಾಗ ಅವಳು ಹೀಗೆಯೇ ಒಂದು ಮಾಂತ್ರಿಕತೆಯಲ್ಲಿ ಕಳೆದು ಹೋಗುತ್ತಿದ್ದಳು. ಯಾವುದೋ ಮಂತ್ರ ಓದಿ ಅವಳ ಮೇಲೆ ಊದುತ್ತಿದ್ದಂತೆ, ಯಾವುದೋ ತಲೇಸಂ ಇದ್ದಂತೆ ಸುತ್ತಮುತ್ತಲೂ ಒಡೆದು ಹರಡುತ್ತಿದ್ದಂತೆ. ಮತ್ತು ಅವಳು ಅವನನ್ನು ಹೀಗೆ ನೋಡುತ್ತಾ ಹೋದಾಗ ಶಿವಾಂಶ್ ಅವಳನ್ನು ಗಲ್ಲದಿಂದ ಹಿಡಿದು ತನ್ನ ತುಟಿಗಳನ್ನು ಅವಳ ತುಟಿಗಳ ಮೇಲೆ ಇಟ್ಟನು. ಯಾವುದೋ ದಿನ ಕಣ್ಣೇ ಹಾಕಬೇಡ ನನಗೆ. ಈಗಲೂ ನನಗೆ ಪ್ರೀತಿ ಇಲ್ಲ. ಯಾವ ದಿನ ಪ್ರೀತಿ ಆಗುತ್ತದೆಯೋ ಆ ದಿನ ಕಣ್ಣುಗಳಿಂದಲೇ ಕೊಲ್ಲುವೆ ಮೊಹ್ತರಮ. ಆದರೆ ಅವಳು ನಗುತ್ತಾ ಅವನ ಎದೆಯ ಮೇಲೆ ತನ್ನ ತಲೆಯನ್ನು ಇಟ್ಟಳು. ಅದು ಅವಳಿಗೆ ಜಗತ್ತಿನ ಅತ್ಯಂತ ಸುರಕ್ಷಿತ ಸ್ಥಳವಾಗಿತ್ತು. ಅವಳಿಗೆ ಅನಿಸುತ್ತಿತ್ತು ಈ ಮನುಷ್ಯ ಪ್ರೀತಿಗೆ ಅರ್ಹನಾಗಿದ್ದಾನೆ. ಬೇಕಾದರೆ ಹೋಗಲು ಅರ್ಹನಾಗಿದ್ದಾನೆ. ಸಂಬಂಧಗಳನ್ನು ನಿರ್ವಹಿಸಲು ತಿಳಿದವನು. ಅವನು ಅವಳಿಗೆ ಆ ಗೌರವ ಮತ್ತು ಸ್ಥಾನವನ್ನು ನೀಡಿದ್ದನು. ಅದಕ್ಕೆ ಅವಳು ಅರ್ಹಳಾಗಿದ್ದಳು. ಯಾರಾದರೂ ಬಯಸಬಹುದಾದದ್ದು. ಮತ್ತು ಈಗ ಅವಳ ಮೇಲೆ ಅನಿವಾರ್ಯವಾಗಿತ್ತು ಆ ವ್ಯಕ್ತಿಯನ್ನು ತನಗಾಗಿ ಅತ್ಯಂತ ದೊಡ್ಡ ಪ್ರೀತಿಯೆಂದು ಪರಿಗಣಿಸಿ ಅವನ ಪ್ರೀತಿಯಲ್ಲಿ ಮುಳುಗುತ್ತಾ ಇರುವುದು. ಬಹಳ ಹತ್ತಿರದಲ್ಲಿ ಕರಗುತ್ತಾ ಅವಳು ಉಸಿರಾಡಲು ಶಿವಾಂಶ್ನನ್ನು ಸ್ವಲ್ಪ ತನ್ನಿಂದ ದೂರ ಮಾಡಿದಳು. ಆದರೆ ಬಹಳವೇ ಕೆಟ್ಟದಾಗಿ ಭಾವಿಸಿ ಅವನು ಅವಳ ಕೆನ್ನೆಯ ಮೇಲೆ ತುಟಿ ಇಟ್ಟನು. ಕೆಟ್ಟ ಮಾತು ಬೇಗಂ. ಈ ರೀತಿ ಪ್ರೀತಿ ಮಾಡುವ ಪತಿಯನ್ನು ತನ್ನಿಂದ ದೂರ ಮಾಡುವುದು ಪಾಪ. ಮತ್ತು ಪತಿ ಪತ್ನಿಯನ್ನು ಕಾಡಿದರೆ ಅವನ ಪಾಪವಾಗುವುದಿಲ್ಲವೇ? ಅವಳು ಸಮಾನವಾಗಿ ಉತ್ತರಿಸಿದಳು. ಚೆನ್ನಾಗಿ ಹೇಳಿ, ನಾನು ನಿಮ್ಮನ್ನು ಎಲ್ಲಿ ಕಾಡಿದೆ? ಅವನು ಈಗ ಆಕರ್ಷಕವಾಗಿ ಅವಳ ಮುಖವನ್ನು ನೋಡಿ ಅವಳನ್ನು ನಾಚಿಕೆ ಪಡುವಂತೆ ಮಾಡುತ್ತಿದ್ದನು. ಈಗ ನೋಡುವುದರಲ್ಲಿ ಹೀಗೆ ಕಾಣಿಸುವುದಿಲ್ಲ. ಹೃದಯ ಬಯಸುತ್ತದೆ ಸಂಪೂರ್ಣ ಜಗತ್ತಿಗೆ ನಿಮ್ಮ ಕಪ್ಪು ಕೃತ್ಯಗಳನ್ನು ಹೇಳಲು. ಅವಳು ಕೆಟ್ಟದಾಗಿ ಭಾವಿಸಿ ಬಾಯಿ ಊದಿ ಹೇಳಿದಳು ಮತ್ತು ಅವಳ ಮಾತಿನ ಮೇಲೆ ಅವನು ನಗುತ್ತಾ ಅವನ ಎದೆಯ ಮೇಲೆ ತಲೆಯನ್ನು ಇಟ್ಟನು. ನಂತರ ಹೀಗೆ ಮಾಡೋಣ, ನಮ್ಮ ಬೆಡ್ರೂಮ್ನಲ್ಲಿ ಒಂದು ಕ್ಯಾಮರಾ ಜೋಡಿಸೋಣ. ನಿಮ್ಮ ಪತಿ ರೋಮ್ಯಾನ್ಸ್ ಮಾಡಲು ಪ್ರಾರಂಭಿಸಿದಾಗ ನೀವು ಸಂಪೂರ್ಣ ಜಗತ್ತಿಗೆ ತೋರಿಸಬಹುದು. ಅವನು ತನ್ನ ನಿರ್ಭಯತೆಯಿಂದ ಅವಳನ್ನು ಕೆಂಪಾಗಿಸುತ್ತಿದ್ದನು. ಅವನು ಅವಳನ್ನು ಪ್ರೀತಿಸುತ್ತಿದ್ದನು ಮತ್ತು ಅವಳಿಗೆ ಪ್ರೀತಿ ತೋರಿಸಲು ಬರುತ್ತಿತ್ತು. ಅವಳನ್ನು ಆಕರ್ಷಕವಾಗಿ ನಗುವಂತೆ ಮಾಡುತ್ತಿದ್ದನು. ಏಕೆಂದರೆ ಪ್ರೀತಿ ಇದೇ ಹೆಸರು. ಕೆಲವೊಮ್ಮೆ ದಿಕ್ಕನ್ನು ಬದಲಾಯಿಸಿ ನೋಡಿ. ಸಾಧ್ಯವಿದೆ ಜೀವನ ನಿಮಗಾಗಿ ಹೊಸ ಬಾಗಿಲುಗಳನ್ನು ತೆರೆಯಲು ಉತ್ಸುಕವಾಗಿದೆ. ಕೆಲವೊಮ್ಮೆ ನೀವು ಮಾಡಿಕೊಂಡಿರುವ ಮಿತಿಯಿಂದ ಹೊರಗೆ ಬಂದು ನೋಡಿ. ಹೊರಗಿನ ಜಗತ್ತು ಬಹಳ ವಿಶಾಲವಾಗಿದೆ. ಅಲ್ಲಿ ಪ್ರತಿ ಕಷ್ಟಕ್ಕೂ ಪರಿಹಾರ ಸಿಗುತ್ತದೆ, ದೇವರು ಬಯಸಿದರೆ.